ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೇ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಕ್ಷೇತ್ರದ ಜಗನ್ಮಾತೆಯ ಪದತಲಗಳಿಗೆ ಭಕ್ತಿಯ ಅಭಿನಮನಗಳನ್ನು ಸಲ್ಲಿಸಿ ಗುರು ಸನ್ನಿಧಾನಕ್ಕೆ ಪಡಮಟ್ಟು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸ್ತಿಕ ಬಂಧುಗಳೇ, ಒಂದು ಒಳ್ಳೆಯ ಮಾತಿದೆ. ಅದೇನು ಅಂತಂದರೆ, ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ವೋ ಅವನು ಸುಂದರವಾದಂಥ ಭವಿಷ್ಯತನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಮಾತನ್ನು ನೆಕಲಾಜೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಯಾಕೆ ಯೋಚನೆ ಮಾಡಬೇಕು ಅಂತಂದರೆ, ಈ ನೆಲದಲ್ಲಿ ಭವ್ಯವಾದಂತಹ ಇತಿಹಾಸವನ್ನು ನಮ್ಮ ಹಿರಿಯರು ಸೃಷ್ಟಿ ಮಾಡಿಕೊಟ್ಟ ಕಾರಣವೇ ಇಂತಹ ಸುಂದರ ಭವಿಷ್ಯದ ಕನಸುಗಳೆಲ್ಲ ಸಾಕಾರಗೊಳ್ತಾ ಇರುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಕಾರಣ, ಅರ್ಕಶಾಲಿ ಭುಜಂಗಾಚಾರ್ಯರು ಆ ಭಗವತಿಯನ್ನು ಪ್ರತಿಷ್ಠಾಪಿಸುವಲ್ಲಿಂದ ತೊಡಗಿ ಮೊನ್ನೆ ನೂತನ ಧ್ವಜಸ್ತಂಭ ಪ್ರತಿಷ್ಠೆಗೊಂಡಾಗ ಪುಟ್ಟ ಮಗುವೊಂದು ಹೆಗಲಿಗೆ ಶಾಲು ಹಾಕೊಂಡು ಬಂದವರಿಗೆ ಪ್ರಸಾದ ಕಟ್ಟಿಕೊಳ್ಳುವುದಕ್ಕೆ ಕಾಗದದ ತುಂಡನ್ನು ಕೊಡುವಲ್ಲಿವರೆಗೆ ಎಲ್ಲರೂ ಮಾಡಿದ್ದು ಸೇವೆಯನ್ನೇ ಹೊರತು ಯಾರೂ ಸ್ವಾರ್ಥಿಗಳಾಗಿ ನಡೆದವರಿಲ್ಲ. ಯಾಕೆ ನಾವು ಒಮ್ಮೆ ಯೋಚನೆ ಮಾಡಬೇಕು. ದೇವರಿಗೆ ರಥ ಮಾಡಬೇಕು ಅಂತ ಹೊರಟರು. ರಥ ಮಾಡಬೇಕು ಅಂತ ಹೊರಟು ಆ ಜವಾಬ್ದಾರಿ ತಗೊಂಡವರು ಮರದ ಹುಡುಕಾಟ ಮಾಡ್ತಾ ಇನ್ಯಾರದ್ದೋ ಮನೆಗೆ ಹೋಗಿ ಮರ ಕೇಳಲಿಕ್ಕೆ ಹೋದರೆ ಮನೆಯೊಳಗೆ ಬರಬೇಕಾದವರು ಮರದ ಬುಡದಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ನಮ್ಮ ಸಮುದಾಯದವರಲ್ಲ, ಇದೇ ಕಾರ್ಕಳದ ಪರಿಸರದಲ್ಲಿರುವಂತಹ ಇತರ ಸಮುದಾಯದ ಬಂಧುಗಳು ಅವರನ್ನು ಮನೆಯೊಳಗೆ ಕರೆದು ಹೇಳ್ತಾರೆ, ಮರ ಕಡಿಯೋಣವಂತೆ, ಮರ ಕೊಡ್ತೇವೆ, ಆದರೆ ಒಮ್ಮೆ ನಮ್ಮ ಮನೆಯೊಳಗೆ ಬರ್ತೀರಾ ಅಂತ ಕರೆದು ಅವರ ಪಾದ ತೊಳೆದು ಅವರ ಕಾಲಿಗೆ ನಮಸ್ಕಾರ ಮಾಡಿ, ನಮ್ಮ ಮನೆಗೆ ನೀವು ಬಂದದ್ದಲ್ಲ, ನೆಕಲಾಜೆಯ ಕಾಳಿಕಾಂಬೆ ಬಂದಿದ್ದಾಳೆ ಅಂತ ನಮಸ್ಕಾರ ಮಾಡುತ್ತಾರೆ ಅಂತ ಆದರೆ ಆ ಭಗವತಿ ಇಲ್ಲಿಯ ಭಕ್ತರ ಮೇಲಿಟ್ಟ ಅನುಗ್ರಹ ಎಷ್ಟು ದೊಡ್ಡದು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ, ಒಮ್ಮೆ ನೆಕಲಾಜೆ ಕಾಳಿಕಾಂಬಾ ದೇವಸ್ಥಾನದ ಇತಿಹಾಸವನ್ನು ಯೋಚನೆ ಮಾಡ್ತಾ ಹೋದರೆ ಎಂಥೆಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇಡೀ ನಮ್ಮ ಸಮುದಾಯದಲ್ಲಿ ಐತಿಹಾಸಿಕವಾದಂತಹ ಕಾರ್ಯಕ್ರಮವಾಗಿ ಮೂಡಿಬಂದಂತಹ ವಿಶ್ವಕರ್ಮ ಮಹಾಯಜ್ಞ, ಅದು ಶಿಕ್ಷಣಕ್ಕಾಗಿ ಯಜ್ಞ ಅನ್ನುವಂತಹ ಧ್ಯೇಯದೊಂದಿಗೆ ಸಂಪನ್ನಗೊಂಡದ್ದು ಈ ಪಾವನ ನೆಲದಲ್ಲಿ. ಎಷ್ಟು ಮಟ್ಟಿಗೆ ಸಾಕಾರಗೊಂಡಿತು ಅದು ಪ್ರಶ್ನೆ ಬೇರೆ. ಅದರ ಬಗ್ಗೆ ಹಲವು ಸಾವಿರ ಮಾತುಗಳು ಬರಬಹುದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸತ್ಕಾರ್ಯವನ್ನು ಸಂಕಲ್ಪಿಸಿ ಹೆಜ್ಜೆ ಹಿಡಿತಾನಾದರೆ ಅದರ ಮುಂದೆ ಸುಂದರವಾದ ಕನಸಿರುತ್ತದೆ. ಅದಕ್ಕಾಗಿ ಅವರ ಪ್ರಯತ್ನಗಳು ನಡೆಯುತ್ತವೆ. ಡಾಕ್ಟರ್ ರಾಮಕೃಷ್ಣಾಚಾರ್, ನಮ್ಮ SK ಫೆಲಿಕ್ಸ್ ರಾಮಕೃಷ್ಣಾಚಾರ್ಯ ಒಂದು ಮಾತು ಹೇಳ್ತಾರೆ, ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ಗೆದ್ರೆ ಗೆಲುವು, ಅದು ಸೋತ್ರೆ ಅನುಭವ ಅಂತ. ಹಾಗಾಗಿ ಯಾವತ್ತೂ ಜೀವನದಲ್ಲಿ ನಾವು ಈ ಕ್ಷೇತ್ರಗಳಲ್ಲಿ ನಡೆದಂತಹ ಸತ್ಕಾರ್ಯಗಳಲ್ಲಿ ದೋಷ ಹುಡುಕಬಾರದು, ಗುಣವನ್ನು ಹುಡುಕಬೇಕು. ದೋಷಗಳನ್ನು ಗುಟ್ಟಾಗಿ ಹೇಳಬೇಕು, ಗುಣವನ್ನು ಜಗಜ್ಜಾಹೀರಾಗಿ ಹೇಳ್ತಾ ಬರಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಬಹುಶಃ ಇದರಲ್ಲಿ ನನಗೆ ಸ್ವಲ್ಪ ಸಾತ್ವಿಕವಾದ ಅಹಂಕಾರ ಇದೆ. ಯಾಕೆ ಅಂದ್ರೆ, ನಾನು ಇದೇ ಕಾಳಿಕಾಂಬಾ ದೇವಸ್ಥಾನ ಕೂಡುವಳಿಕೆಗೆ ಸಂಬಂಧಪಟ್ಟವನಾದ್ರಿಂದ ಇವತ್ತಿಗೂ ನಮಗೆ ನೆನಪಿದೆ, ಇವತ್ತು ನಮಗೆ ಕಾರಿದೆ ಬರಲಿಕ್ಕೆ. ಆದರೆ ಅವತ್ತು ಸಾಯಂಕಾಲ 5 ಗಂಟೆಗೆ ಮನೆಯಿಂದ ಹೊರಟು ಬಂದು ಇದೇ ಸೆಗಣಿ ಸಾರಿಸಿದ ದೇವಸ್ಥಾನದ ಅಂಗಣದಲ್ಲಿ ಕೂತು ಊಟ ಮಾಡಿ ರಾತ್ರಿ ಬೆಳಿಗ್ಗಿನವರೆಗೆ ಅಪ್ಪನ ಕೈ ಹಿಡ್ಕೊಂಡು ಅಪ್ಪನ ಹೆಗಲ ಮೇಲೆ ಕುಳಿತುಕೊಂಡು ದಾಸಪ್ಪ ಪುರೋಹಿತರು ದೇವರು ಹೊರಬೇಕಿದ್ರೆ ಅದರ ಹಿಂದೆ ಸಾಗಿ ಬಂದು ಬೆಳಗಾದ ಮೇಲೆ ಇದೇ ಗೊಮ್ಮಟ ಬೆಟ್ಟದ ಪಕ್ಕದಲ್ಲಿರುವಂತಹ ಹನುಮಾನ್ ಗ್ಯಾರೇಜಿಗೆ ಹೋಗಿ ಬೆಳಿಗ್ಗೆ ಮೊದಲು ಬಸ್ಸಲ್ಲಿ ಕೂತು ನಮ್ಮ ಊರಿಗೆ ಪ್ರಯಾಣ ಮಾಡುತ್ತಾ ಇದ್ದ ದಿನಗಳು ಇವತ್ತು ನನಗೆ ನೆನಪಿದೆ. ನಾನು ಹೇಳುವುದಿಷ್ಟೇ, ಬಹುಶಃ ಇಲ್ಲಿ ಇವತ್ತು ಈ ಜಾಗದಲ್ಲಿ ನಿಂತು ನಾನು ಮಾತನಾಡುತ್ತಾನಾದರೆ ಇದು ಕೇವಲ ನನ್ನೊಬ್ಬನ ಯೋಗ್ಯತೆ ಅಲ್ಲ. ಆವತ್ತು ನನ್ನ ಅಜ್ಜ ಅಲ್ಲ, ನನ್ನ ಪಿಜ್ಜ ಶ್ಯಾಮಾಚಾರ್ಯರು ಶ್ರೀಧರ ಪುರೋಹಿತರಿಗೆ ಮತ್ತು ನಮ್ಮಪ್ಪ ರಾಘವಾಚಾರ್ಯರಿಗೆ ಉಪನಯನ ಮಾಡಿ ಈ ದೇವರ ಜಾಗದಲ್ಲಿ ಪ್ರಾರ್ಥಿಸಿದ್ರಂತೆ, ನನ್ನ ಒಬ್ಬ ಮೊಮ್ಮಗನನ್ನು ದೇವರ ಸೇವೆಗಾಗಿ ಮನೆಯಲ್ಲಿಟ್ಟುಕೊಳ್ತೇನೆ, ಇನ್ನೊಬ್ಬನನ್ನು ಸಮಾಜಕ್ಕಾಗಿ ಕೊಡ್ತೇನೆ ಅಂತ. ಆ ಕಾರಣಕ್ಕೆ ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ಕುಲದೇವರನ್ನು ಪೂಜೆ ಮಾಡುತ್ತಾ ಬಂದರು. ಶ್ರೀಧರ ಪುರೋಹಿತರು ಇವತ್ತಿನವರೆಗೆ ಈ ಕರಾವಳಿ ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದ್ದಲ್ಲದೆ ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಒಂದು ವೈದಿಕ ಸಮುದಾಯಕ್ಕೆ ಗೌರವವನ್ನು ತಂದುಕೊಟ್ಟವರು ನೆಲ್ಲಿಕಾರು ಶ್ರೀಧರ ಪುರೋಹಿತರು ಅಂತ ಅತ್ಯಂತ ಅಭಿಮಾನದಿಂದ ನಾನು ಹೇಳುತ್ತೇನೆ. ಅದರ ಜೊತೆಗೆ ನನಗೆ ಧನ್ಯತೆ ಇರುವುದು ಅವರ ಶಿಷ್ಯನಾಗಿ ಅವರ ಅನ್ನವನ್ನುಂಡು ಅವರಿಂದ 4 ಅಕ್ಷರ ಕಲಿಯುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದಾಚೆಗೆ ಅರ್ಚಕ ಪರಂಪರೆಯನ್ನೊಮ್ಮೆ ಯೋಚನೆ ಮಾಡಿದ್ರೆ
ನಾನು ಕೇಳಿದ್ದು ಬಳ್ಳಮಂಜ ಕೃಷ್ಣಯ್ಯ ಪುರೋಹಿತರ ಹೆಸರನ್ನಷ್ಟೇ. ಆದರೆ ಅನಂತಯ್ಯ ಪುರೋಹಿತರ ಬದುಕನ್ನು ಕಣ್ಣಾರೆ ನಾನು ಕಂಡಿದ್ದೇನೆ. ಅಲ್ಲೇ ಬಾವಿಯ ಪಕ್ಕದಲ್ಲಿದ್ದ ಪುಟ್ಟದೊಂದು ಮನೆ, ಉತ್ಸವಕ್ಕೆ ಬರುವ ಎಲ್ಲ ಭಕ್ತರಿಗೆ ಆ ಮನೆಯ ಜಗಲಿಯ ಆಶ್ರಯ, ಬಾವಿಕಟ್ಟೆಯಲ್ಲಿ ಕುಡಿಯುವ ನೀರು. ಆ ಹೊತ್ತಿಗೆ ಯೌವನದಲ್ಲಿದ್ದಂತಹ ಶಾಂತರಾಮ ಮಾಸ್ಟ್ರು ಅಪ್ಪ ಮಗ ಜೊತೆಯಾಗಿ ದೇವಸ್ಥಾನದಲ್ಲಿ ಸೇವೆ ಮಾಡಿದರೆ, ಒಂದು ಕಾಲಕ್ಕೆ ಮಂಗಳೂರು ಜನಾರ್ದನ ಪುರೋಹಿತರಿಂದ ತೊಡಗಿದಂತಹ ತಂತ್ರಿ ಪರಂಪರೆ ಉಮೇಶ ತಂತ್ರಿಗಳಿಗೆ ಬಂದು, ಈಗ ಅಲ್ಲಿಂದ ಕಶ್ಯಪ ತಂತ್ರಿ ಅದನ್ನು ನಿರ್ವಹಿಸುವಲ್ಲಿವರೆಗೆ ಬಂದು, ಸೀತಾರಾಮ ಶಾಸ್ತ್ರಿಗಳ ಮಗನೂ ಸಮೇತ ತಂತ್ರಭಟ್ಟಲನ್ನು ಈ ಕ್ಷೇತ್ರದಲ್ಲಿ ಹಿಡಿಯುವಂತಾಯಿತಲ್ಲ, ಇದು ಆ ಭವ್ಯ ಪರಂಪರೆಯ ಹೆಗ್ಗಳಿಕೆ ಅಂತ ನಾನು ಇದನ್ನು ಹೇಳ್ತಾ ಇರುವುದು. ಇದನ್ನೆಲ್ಲ ಈ ಸಭೆಯಲ್ಲಿ ನಿತ್ಯ ಯಾಕೆ ನಾನು ಮಾತನಾಡಬೇಕು ಅಂದ್ರೆ, ಬಂಧುಗಳೇ, ನಾವು ಹೋದಲ್ಲೆಲ್ಲ ತುಂಬಾ ಯೋಚನೆ ಮಾಡ್ತೇವೆ, ತುಂಬಾ ಮಾತನಾಡುತ್ತೇವೆ. ಆ ಕ್ಷೇತ್ರದಲ್ಲಿ ದೇವರ ಸಾನ್ನಿಧ್ಯ ತುಂಬಾ ಚೆನ್ನಾಗಿದೆಯಂತೆ, ಅಲ್ಲೆಲ್ಲೋ ಅರ್ಚಕರು ಬಂದ್ರೆ ಅವರನ್ನು ಮಾತಾಡುವ ಮಹಾದೇವಿ ಅಂತ ಕರೀತಾರಂತೆ ಅಂತ ಎಲ್ಲೆಲ್ಲಿಯೋ ಕತೆ ಹೇಳ್ತೇವೆ. ಆದರೆ ಒಬ್ಬ ದಾಸಪ್ಪ ಪುರೋಹಿತರಂತ ಒಬ್ಬ ಮುಗ್ಧ ಮನುಷ್ಯ ಯಾರು ಎಷ್ಟೊತ್ತಿಗಾದರೂ ಬರಲಿ ಅಮ್ಮನ ಪೂಜೆ ನಡೆಯುವ ಹೊತ್ತಿಗೆ ನಡೀಲೇಬೇಕು ಅಂತ ಹಠಗಟ್ಟಿ ನಿಂತು ಅಮ್ಮನ ಸೇವೆ ಮಾಡಿದ್ರಲ್ಲ, ತನ್ನ ಬದುಕಿನಲ್ಲಿ ಏನುಂಟು ಏನೂ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಆ ದೇವಿಗೆ ಕೊಡಬೇಕಿದ್ರೆ ಅವಳಿಗೊಂದು ಬಂಗಾರದ ಮುಖ ಇರಬೇಕು ಅಂತ ಯೋಚನೆ ಮಾಡುತ್ತಾರೆ, ಹರಿವಾಣ ತುಂಬ ಹಣ್ಣಿರಬೇಕು ಅಂತ ಯೋಚನೆ ಮಾಡುತ್ತಾರೆ, ಅವಳಿಗೊಂದು ಪಠ್ಯವಸ್ತ್ರವನ್ನು ಉಡಿಸ್ತಾರೆ. ಅವಳ ದಿವ್ಯ ಸೌಂದರ್ಯವನ್ನು ಕಂಡು ತನ್ನ ಬದುಕಿನ ಎಲ್ಲ ನೋವುಗಳನ್ನು ಮರೆತು ಆ ಭಗವತಿಯನ್ನು ತಲೆಯಲ್ಲಿ ಹೊತ್ತು ನೂರಾರು ಕಾಲ ಕುಣಿದ ಆ ಪುಣ್ಯಾತ್ಮ ಇದ್ದಾರಲ್ಲ, ಅವರನ್ನು ಇವತ್ತು ನೆನಪು ಮಾಡಿಕೊಂಡಾಗಲೂ ರೋಮಾಂಚನ ಅನ್ನಿಸ್ತದೆ. ಯಾಕೆ ಅಂದ್ರೆ ಅದರ ಹಿಂದೆ ಕೆಲಸ ಮಾಡಿದ್ದು ಅವರ ತ್ಯಾಗ, ಅವರ ದೈವ ಪ್ರೀತಿ, ಅವರ ಶ್ರದ್ಧೆ, ಅಂಥವರ ಆಶೀರ್ವಾದವೇ ನಮ್ಮನ್ನು ಇಲ್ಲಿವರೆಗೆ ತಂದಿಟ್ಟಿದೆ ಅಂತ ನನಗನ್ನಿಸುವುದು. ಅದರಿಂದಾಚೆಗೆ ಪುರೋಹಿತರು ಯಾರು ಅಂತ ಗೊತ್ತಿಲ್ಲ, ಆದರೆ ಒಂದು ಕಥೆಯನ್ನು ಕೇಳಿದ್ದೆ. ದೇವಸ್ಥಾನವನ್ನು ಉಳಿಸುವುದಕ್ಕೆ, ದೇವಸ್ಥಾನದ ಶ್ರೇಷ್ಠತೆಗಾಗಿ ಹೆಂಡತಿಯ ಬಂಗಾರವನ್ನು ಅಡವಿಟ್ಟಂತಹ ಪುರೋಹಿತರು ಈ ಕ್ಷೇತ್ರದಲ್ಲಿ ಇದ್ದರು ಅಂತ ಕೇಳಿದೇವಲ್ಲ, ನಮಗನ್ನಿಸಬೇಕು ನಾವು ಸಮಾಜದಲ್ಲಿ ಹೊರಗೆ ಹೋಗ್ತಾ ಹೋಗ್ತಾ ಏನು ಹೇಳಬೇಕು ಅಂದ್ರೆ, ನಮ್ಮಲ್ಲಿ ಕಮಿಟಿ ಒಳಗೆ ಅಧಿಕಾರಕ್ಕಾಗಿ ಜಗಳ ಆಗಿದೆ ಅಂತಲ್ಲ, ನಮ್ಮಲ್ಲಿ ಯಾರೋ ದುಡ್ಡಿನ ವ್ಯವಹಾರದಲ್ಲಿ ತಕರಾರು ಮಾಡಿದ್ದಾರೆ ಅಂತಲ್ಲ, ಉತ್ಸವದಲ್ಲಿ ಬಂದವರಿಗೆ ಊಟ ಕಡಿಮೆ ಆಯಿತು ಅಂತ ಅಲ್ಲ ಮಾತನಾಡಬೇಕಾದ್ದು. ನಾವು ಎಲ್ಲಿವರೆಗೆ ಮಾತಾಡಿ ಬಿಡುತ್ತೇವೆ ಅಂದ್ರೆ, ಮೊನ್ನೆ ಉತ್ಸವದಲ್ಲಿ ಮಾಡಿದ ಅನ್ನ ಬೇಯಲಿಲ್ಲ ಅಂತ ಊರಲ್ಲಿ ಕಥೆ ಮಾತನಾಡುತ್ತೇವೆ. ದಯವಿಟ್ಟು ನಾವು ಮಾಡಬೇಕಾದ ಅದನ್ನಲ್ಲ, ಇಂತಹ ಒಳ್ಳೆಯ ವಿಚಾರಗಳು ನಮ್ಮ ಮುಂದಿರಬೇಕಿದ್ರೆ ಅದನ್ನು ಹೇಳ್ತಾ ಹೇಳ್ತಾ ಬರಬೇಕು ನಾವು. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂದ್ರೆ, ಗುರು ಸನ್ನಿಧಾನದಲ್ಲಿ ನಾನು ಅದನ್ನು ನಿವೇದಿಸಿಕೊಳ್ಳಬೇಕು. ಇಲ್ಲಿನ ಆಡಳಿತ ಹಸ್ತಾಂತರದ ಕಥೆಯನ್ನು ನಾನು 1000 ಸಭೆಗಳಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ಸಮುದಾಯದ ಸಭೆಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಯಾಕೆ ಅಂದ್ರೆ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಸಮುದಾಯದಲ್ಲಿ ಒಂದು ಅಧಿಕಾರ ಹಸ್ತಾಂತರ ಮಾಡುವ ವ್ಯವಸ್ಥೆ ನೆಕ್ಕಲಾಜೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಇದ್ದ ಹಾಗೆ ಇಲ್ಲ ಅನ್ನುವುದನ್ನು ನಾನು ಮನಗಂಡ ಕಾರಣದಿಂದ ಅದನ್ನು ಹೇಳಬೇಕಾಯಿತು. ಯಾಕೆ ಅಲ್ಲದೆ ಇದ್ರೆ ಆ ದೇವಿಗೊಪ್ಪಿಸಿದಂತಹ ಹಾರ, ಲೆಕ್ಕದ ಪುಸ್ತಕಗಳು, ಪೆನ್ನು, ಆಡಳಿತ ಸಂಕೇತವಾದಂತಹ ಬೀಗದ ಕೀಗಳನ್ನು ದೇವರ ಮುಂಭಾಗದಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಿರ್ಗಮಿಸುವಂತಹ ಮುಕ್ತೇಸರರು ಬರುವ ಮುಕ್ತೇಸರರಿಗೆ ಆ ಹಾರವನ್ನು ತೊಡಿಸಿ ಅಧಿಕಾರವನ್ನು ಹಸ್ತಾಂತರಿಸಿ ಇಷ್ಟವರೆಗೆ ಅಮ್ಮನ ಸೇವೆ ಮಾಡುವ ಭಾಗ್ಯವನ್ನು ಭಗವತಿ ನನಗೆ ಕೊಟ್ಟಿದ್ದಾಳೆ, ಮುಂದಕ್ಕೆ ನಿಮ್ಮ ಅವಕಾಶ, ನೀವು ಚೆನ್ನಾಗಿ ಮಾಡಿಕೊಂಡು ಹೋಗಿ, ನಿಮ್ಮ ಜೊತೆ ನಾನೂ ಇದ್ದೇನೆ ಅಂತ ಹೇಳುವ ಮಾತುಂಟಲ್ಲ, ಆ ದೃಶ್ಯವನ್ನು ನೀವು ಕಣ್ಣಾರೆ ಕಂಡ್ರೆ 2 ಹನಿ ಕಣ್ಣೀರು ನಿಮ್ಮ ಕಣ್ಣಿಂದ ಜಾರಿತಾದರೆ ನಮ್ಮ ಬದುಕು ಸಾರ್ಥಕ ಅಂತ ನನಗನ್ನಿಸಿಬಿಡುತ್ತದೆ. ಯಾಕೆಂದ್ರೆ ಆ ದೃಶ್ಯವನ್ನು ಕಂಡು ಭಾವುಕನಾದವ ನಾನು. ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಅಧಿಕಾರ ಪೀಠದಲ್ಲಿ ಕುಳಿತವರು ಇದುವರೆಗೆ ಯಾರೂ ಅಹಂಕಾರಿಗಳಾದವರಲ್ಲ. ಆ ಜಗನ್ಮಾತೆಯ ಸಾನ್ನಿಧ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವಳನ್ನು ಒಳಗೆ ಹೋಗಿ ನೀವು ಕೈ ಮುಗಿದು ಅವಳ ಮುಂಭಾಗದಲ್ಲಿ ನಿಂತು ಒಮ್ಮೆ ಆ ಮುಖವನ್ನು ನೋಡಿದ್ರೆ, ಮಗು ನನ್ನ ಜಾಗಕ್ಕೆ ಬಂದಿಯಲ್ಲ, ಏನು ಬೇಕು ನಿನಗೆ ಅಂತ ಅವಳು ಕರೆದು ಕೇಳಿದಂತಹ ಅನುಭವ ಆಗುತ್ತದೆ. ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ, ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಚ. ಕ್ಷೇತ್ರದ ವೃದ್ಧಿ ಆಗಬೇಕಾದ್ರೆ ಇದೆಲ್ಲ ಇರಬೇಕಂತೆ. ಆಚಾರ್ಯ ತಪಸ ಅಂತಂದ್ರೆ ಅರ್ಚಕನಾದವರು, ತಂತ್ರಿಗಳು ಮಾಡಿದ ಪಾರಂಪರಿಕವಾದಂತಹ ಅನುಷ್ಠಾನ. ಆಮ್ನಾಯ ಜಪೇನ ದೇವಸ್ಥಾನದಲ್ಲಿ ನಡೆಯಬೇಕಾದಂತಹ ಪಾರಾಯಣ ಇತ್ಯಾದಿ ಸೇವೆಗಳು, ಕಷ್ಟವೋ ಸುಖವೋ ಮಳೆಯೋ ಗಾಳಿಯೋ ಲೆಕ್ಕಿಸದೆ ಆಗಬೇಕಾದ ಎಲ್ಲ ಸೇವೆಯನ್ನು ಶ್ರದ್ಧೆಯಿಂದ ಮಾಡ್ತಾ ಬಂದಂತಹ ಕ್ಷೇತ್ರ ಇದು. ನಿಯಮೇನ ಚ, ಪೂಜೆ 3 ಕಡೆಯಲ್ಲಾಗಬೇಕು. ಯಾರಿಗೆ ಗೊತ್ತುಂಟು ಏನು ಗೊತ್ತಿಲ್ಲ, ಆಡಳಿತ ಮಂಡಳಿಯ ಪೂರ್ಣ ಸಹಕಾರ ಉಂಟು, ಅರ್ಚಕರಿಗೆ ಆ ಶ್ರದ್ಧೆ ಉಂಟು, ನಡೆಸಬೇಕಾದ ಸೇವೆಗಳನ್ನು ಸಮಯಕ್ಕೆ ಸರಿಯಾಗಿ ನಡೆಸಿಕೊಂಡು ಬಂದದ್ದು. ಉತ್ಸವೇನ ಅನ್ನದಾನೇನ ಚ. ಉತ್ಸವದ ಕಥೆ ಯಾಕೆ ಹೇಳಬೇಕು, ನಮಗೆ ಇವತ್ತಿಗೂ ಬೆರಗು ಹುಟ್ಟಿಸ್ತದೆ. ಕಾರ್ಕಳದ ಆ ಹಳೆಯ ರಥ ಇತ್ತು, ಈಗಿರುವ ಸಣ್ಣ ರಥ ಅಲ್ಲ, ಅದಕ್ಕಿಂತ ಮೊದಲಿದ್ದ ಆನೆಯ ರಥ, ಅದರಲ್ಲಿ 2 ಬದಿಯಲ್ಲಿ ಆನೆಯ ಮುಖ, ಅದಕ್ಕೆ ತೂಗು ಹಾಕಿದಂತಹ ಸಾಲುಗಂಟೆಗಳು. ನಾವು ಸಣ್ಣವರಿದ್ದಾಗ ಬಂದಾಗ ಆ ಗಂಟೆಯ ಸದ್ದು ಬಾರಿಸಿ ಅದನ್ನು ಮೇಲೆ ನೋಡಿ ಸಂತೋಷ ಪಡ್ತಾ ಇದ್ದದ್ದು ಇವತ್ತಿಗೂ ನಮಗೆ ಒಳಗೊಳಗೆ ಖುಷಿಯನ್ನು ಕೊಡುತ್ತದೆ.
ಯಾವುದಾದ್ರೂ ಅಷ್ಟೇ, ಒಮ್ಮೆ ಬಂತು ಅಂದರೆ ಹೊರಡಬೇಕು. ಹೌದು, ಆ ರಥ ಜೀರ್ಣಗೊಂಡು ಈ ಮೂಲೆಯಲ್ಲಿರುವಾಗ ಒಮ್ಮೆ ಇತಿಹಾಸವನ್ನು ಹೇಳ್ತಾ ಇತ್ತು ಅಂತ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದೇವೆ ನಾವು. ಯಾಕೆ ಅಂದರೆ ನೂರಾರು ವರ್ಷಗಳ ಕಾಲ ರಥದಲ್ಲಿ ದೇವರು ಕೂತಿದ್ದಾರೆ ಅನ್ನುವ ಕಾರಣಕ್ಕೆ. ಇಂತಹ ಅನೇಕ ಭಾವನಾತ್ಮಕ ಸನ್ನಿವೇಶಗಳನ್ನು, ಕಥೆಗಳನ್ನು ಈ ಕ್ಷೇತ್ರ ನಮಗೆ ಕಟ್ಟಿಕೊಟ್ಟಿದೆ. ಆ ಕ್ಷೇತ್ರದ ಜಗನ್ಮಾತೆಯ ಆಶ್ರಯದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಅನ್ನುವುದಕ್ಕೆ ನಮಗೆ ಧನ್ಯತೆ ಇರಬೇಕು. ಬಂಧುಗಳೇ, ನಾನು ನೆನಪು ಮಾಡಿಕೊಳ್ಳಬೇಕಾದ್ದೇನು ಅಂತಂದ್ರೆ, ಆ ದೇವರು ಎಂಥ ಕೆಲಸ ಮಾಡ್ತಾರೆ ಅಂದರೆ, ಪುಣ್ಯಾತ್ಮರು ದೇವರಿಗೆ ರಥ ಮಾಡಿ ಕೊಟ್ಟಿದ್ದಾರೆ. ಯಾರು ಮಾಡಿಕೊಟ್ಟದ್ದು ಅಂದ್ರೆ ಇವತ್ತಿನವರೆಗೆ ಹೆಸರು ಹೇಳಲಿಲ್ಲ, ಅವರಾಗಿಯೂ ಹೇಳಲಿಲ್ಲ, ಇನ್ನೊಬ್ಬರ ಹತ್ರ ಹೇಳಲಿಕ್ಕೂ ಬಿಡಲಿಲ್ಲ. ಹಾಗಿದ್ರೆ ಹೆಸರು ಹೇಳದೆಯೇ ದೇವರ ಸೇವೆ ಮಾಡುವಂತಹ ಪುಣ್ಯಾತ್ಮರನ್ನು ಈ ಜಾಗಕ್ಕೆ ತಾಯಿ ಒದಗಿಸಿ ಕೊಟ್ಟಿದ್ದಾಳಲ್ಲ, ಖುಷಿ ಅನ್ನಿಸಬೇಕಲ್ಲ ನಮಗೆ. ನಮ್ಮಲ್ಲಿ ತಮಾಷೆಗೊಂದು ಮಾತು ಹೇಳ್ತಿದ್ರು, ದೇವಸ್ಥಾನಕ್ಕೊಬ್ಬರು ಟ್ಯೂಬ್ಲೈಟ್ ಕೊಟ್ರಂತೆ. ಒಂದು ಟ್ಯೂಬ್ಲೈಟ್ ಕೊಟ್ಟು ಬಂದವರಿಗೆಲ್ಲ ತಾನು ಕೊಟ್ಟದ್ದು ಗೊತ್ತಾಗಬೇಕು ಅಂತ ಎರಡು ಬದಿಯಲ್ಲಿ ಅವರ ಹೆಸರು ಹಾಕಿ ಫಲಕ ಹಾಕಿದ್ದಾರೆ. ಸ್ವಿಚ್ ಹಾಕಿದಾಗ ಲೈಟ್ ಆನ್ ಆಗುತ್ತದೆ, ಆದರೆ ಬೆಳಕು ಆಚೆಗೂ ಬರುವುದಿಲ್ಲ, ಈಚೆಗೂ ಬರುವುದಿಲ್ಲ, ನಾಮಫಲಕ ಅಡ್ಡ ಆಗಿದೆ. ಹಾಗಿದ್ರೆ ಟ್ಯೂಬ್ಲೈಟ್ ಕೊಟ್ಟು ಪ್ರಯೋಜನ ಏನು? ಹಾಗಿದ್ರೆ ತಮಗೆ ಯಾರಿಗೂ ಹೇಳಬೇಡಿ, ನಾನಂತೂ ಹೇಳುವುದೇ ಇಲ್ಲ ಅಂತ ಹೇಳಿ ರಥವನ್ನೇ ಮಾಡಿಕೊಟ್ಟ ಪುಣ್ಯಾತ್ಮರಿದ್ದಾರೆ ಅಂತಾದರೆ ಖುಷಿ ಪಡಬೇಕು. ನಮ್ಮ ಕಾರ್ಕಳದಲ್ಲಿ ಅಂಥವರನ್ನು ದೇವರು ಕೊಟ್ಟಿದ್ದಾರೆ ಅಂತ. ಅದರಿಂದ ಆಚೆಗೆ ನಾನು ಗಮನಿಸಿದ ಹಾಗೆ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರೋ ಅವರೆಲ್ಲರೂ ಹೇಳಿದ್ದು ಒಂದೇ, ದೇವರು ನಡೆಸಿದ್ದಾರೆ ಅಂತ. ಎಲ್ಲಿವರೆಗೆ ಅಂದರೆ ಗೊತ್ತಾ, ಇವತ್ತು ವಿಠಲ ಪುರೋಹಿತರು ಪೂಜೆ ಮಾಡ್ತಾರಲ್ಲ, ಒಂದಿನ ಒಬ್ರು ಹೇಳ್ತಾರೆ ಮಧ್ಯಾಹ್ನ ಪೂಜೆಯ ಹೊತ್ತಿಗೆ ಹೋಗಬೇಕು. ಯಾಕೆ? ಅಲ್ಲ, ದೇವರದ ಪ್ರಸಾದ ತರಲಿಕ್ಕೆ. ಅಲ್ಲ, ಮತ್ತೆ ಹೋಗ್ಬೋದಲ್ಲ. ಇಲ್ಲ, ಮಧ್ಯಾಹ್ನ ಪೂಜೆ ಮಾಡಿದರೆ ವಿಠಲ್ ಪುರೋಹಿತರು ಇರ್ತಾರೆ, ಏನೇ ಇರಲಿ ಅವರು ದೇವರ ಉತ್ಸವದಲ್ಲಿ ದೇವರನ್ನು ತಲೆಯಲ್ಲಿ ಹೊರ್ತಾರೆ, ಅವರು ಪೂಜೆ ಮಾಡ್ತಾರ, ಅವರ ಕೈಯಲ್ಲಿ ಕೊಟ್ಟರೆ ನಮಗೆ ದೇವರೇ ಕೊಟ್ಟ ಹಾಗೆ ಸಂತೋಷ ಆಗ್ತದೆ ಅಂತ ಭಾವಿಸಿದಂತಹ ಭಾವುಕ ಜನ ಇದ್ದಾರೆ ಈ ನೆಲದಲ್ಲಿ. ಇಂಥದ್ದನ್ನೆಲ್ಲ ಗ್ರಹಿಸ್ತಾ ಬದುಕಿದ್ರೆ ಆ ದೇವರು ಎಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದ್ದಾರೆ ಗೊತ್ತಾ. ಅವಳ ಸನ್ನಿಧಾನದಲ್ಲಿ ಏನೆಲ್ಲ ನಡೆಯಬೇಕು ಅದನ್ನು ಅತ್ಯಂತ ವೈಭವದಿಂದ ನಡೆಸಿಕೊಳ್ಳುತ್ತಾಳೆ. ಕಾರ್ಕಳದ ಕರ್ಣ ಅಂತ ಸದಾಶಿವಾಚಾರ್ಯರ ಬಗ್ಗೆ ಮಾತಾಡ್ತಾ ಬಂದೆವು ನಾವು. ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅವರನ್ನು ಗುಪ್ತದಾನಿಗಳು ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದು ನೆನಪಿದೆ. ಅದಕ್ಕೆ ಸರಿಯಾಗಿ ಅವರ ಮಕ್ಕಳು ನಡ್ಕೊಂಡಂತಹ ಘಟನೆಗಳನ್ನು ನಾನು ಗಮನಿಸಿದ್ದೇನೆ. ಹಾಗಿದ್ರೆ ಅವರು ಮಾಡ್ತಾ ಇದ್ರಲ್ಲ ದಾನ ಕಾರ್ಯವನ್ನು, ಎಷ್ಟೆಷ್ಟೋ ಶಾಲೆಗಳಿಗೆ ಪುಸ್ತಕವನ್ನು ಹಂಚಿದ್ರಲ್ಲ, ಇದೇ ದೇವಸ್ಥಾನದ ಅಂಗಣದಲ್ಲಿ ನಿಂತು ಸಾವಿರ ರೂಪಾಯಿ ಮೌಲ್ಯದ ದಾನ ಪ್ರಕ್ರಿಯೆಯನ್ನು ನಡೆಸಿ ಕಟ್ಟ ಕಡೆಗೆ ಕೈ ಚೆಲ್ಲಿ ಇದು ನಾನು ಮಾಡಿದ್ದಲ್ಲ, ಅಮ್ಮನ ಸೇವೆ ಅಂತ ಹೊರಟು ಹೋದ ಸದಾಶಿವಾಚಾರ್ಯಂತ ಪುಣ್ಯಾತ್ಮರು ಈ ಜಾಗಕ್ಕೆ ಕೊಟ್ಟಳಲ್ಲ ತಾಯಿ, ನಮಗೆ ಸಂತೋಷ ಅಂತ ಅನ್ನಿಸಬೇಡವಾ? ಅಲ್ಲಿಂದ ಆಚೆಗೆ ಒಮ್ಮೆ ಯೋಚನೆ ಮಾಡಿಯಂತೆ. ಎಲ್ಲೋ ಆಸ್ಪತ್ರೆಗೊಂದು ಕಟ್ಟಡ ಕಟ್ಟಿ ಕೊಡುವುದು, ಇನ್ಯಾವುದೋ ಶಾಲೆಗೆ ದೇಣಿಗೆಗಳನ್ನು ಕೊಡುವುದು, ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡುವುದು, ಇಷ್ಟೆಲ್ಲ ಆಗಿ ನಾನು ಏನೂ ಮಾಡಲಿಲ್ಲ ಅಂತ ಸಭೆಯ ಕಟ್ಟ ಕಡೆಯಲ್ಲಿ ಕುಳಿತು ಪರೋಕ್ಷವಾಗಿ ಹೆಸರು ಹೇಳಿದ ತಕ್ಷಣ ಹಿಂತಿರುಗಿ ನನ್ನ ಹಿಂದೆ ಯಾರೋ ಇದ್ದಾರೆ ನನಗೆ ಹೇಳಿದ್ದಲ್ಲ ಅಂತ ಮಾಡಬೇಕು ಅಂತ ತಿರುಗಿ ನೋಡಿದ ಸದಾಶಿವಾಚಾರ್ಯ ಇದ್ದಾರಲ್ಲ, ಅಂತಹ ಪುಣ್ಯಾತ್ಮರನ್ನು ಆ ಭಗವತಿ ಈ ಜಾಗಕ್ಕೆ ಕೊಟ್ಟದ್ದು ನಮ್ಮ ಸೌಭಾಗ್ಯ ಅಂತ ನಮಗನ್ನಿಸಬೇಕು. ಅದರಿಂದ ಇದಕ್ಕಿಂತ ಮೊದಲು ಎಷ್ಟು ಜನ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದರು? ಖಂಡಿತ ನಾನು ಇದಕ್ಕೆ ಹೇಳಿದ್ದು, ಯಾವತ್ತೂ ಕೂಡ ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇಲ್ಲದಿದ್ದರೆ ಸುಂದರವಾದಂಥ ಭವಿಷ್ಯ ನಿರ್ಮಾಣ ಆಗುವುದಿಲ್ಲ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದರೆ, ಇದಕ್ಕೆ ಮೊದಲು ಯಾರೆಲ್ಲ ಆಡಳಿತವನ್ನು ನಡೆಸಿಕೊಂಡು ಬಂದರೋ ಕಷ್ಟ ಕಾಲದಲ್ಲಿ ಅದನ್ನು ಅನುಸರಿಸಿಕೊಂಡೇ ಎಲ್ಲರೂ ಬಂದಿದ್ದಾರೆ. ಮಾತ್ರವಲ್ಲ, ದೇವರು ಕೊಟ್ಟ ಸಂಪತ್ತನ್ನು ಶ್ರದ್ಧೆಯಿಂದ ದೇವರ ಕ್ಷೇತ್ರಕ್ಕೆ ಒದಗಿಸಿದ್ದಾರೆ. ಇವತ್ತಿಗೂ ನಮಗೆ ಗೊತ್ತಿದೆ, ದೇವಸ್ಥಾನ ಪರಿಸರದಲ್ಲಿದ್ದಂತಹ ಜಾಗದ ವಿವಾದ, ಅದರ ಬಗ್ಗೆ ಕಾನೂನು ರೀತಿಯ ಹೋರಾಟ ನಾವು ಮಾಡಬಹುದು, ದೊಡ್ಡ ವಿಷಯ ಅಲ್ಲ. ಆದರೆ ಅವಳು ಮನಸ್ಸು ಮಾಡಿ ನಮಗೆ ಒದಗಿಸಿಕೊಡಬೇಕಲ್ಲ. ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ದನ್ನು ನಾನೇ ಕೇಳಿಸಿಕೊಂಡಿದ್ದೇನೆ. ಅಮ್ಮ, ನಿನ್ನ ಕ್ಷೇತ್ರಕ್ಕಾಗಿ ನಮಗೆ ಅವಕಾಶಗಳು ಬೇಕು, ನೀನು ಮಾಡಿಸಿಕೊಡು ಅಂತ ಅಮ್ಮನಲ್ಲಿ ಪ್ರಾರ್ಥಿಸಿದ್ದಕ್ಕೆ ಯಾವುದೇ ಸಂಘರ್ಷವಿಲ್ಲದೆ ಆ ದೇವರು ಜಾಗವನ್ನು ಒದಗಿಸಿಕೊಟ್ರಲ್ಲ. ಈ ಯೋಗ್ಯತೆ ಯಾರದ್ದು? ನಮ್ಮದಲ್ಲ. ನಾವು ಕೈ ಮುಗಿದು ಮಾಡಿದ ಪ್ರಾರ್ಥನೆ ನಮ್ಮ ಕೇಳಿಸಿಕೊಂಡಿದ್ದಾಳೆ ಅಂತರ್ಥ. ಹಾಗಾಗಿ ಈ ಜಾಗದಲ್ಲಿ ಬಯಸಿ ಬಂದಂತಹ ಭಕ್ತರ ಬಯಕೆಗಳು ಯಾವತ್ತೂ ಬರಡಾದುದಕ್ಕೆ ಇತಿಹಾಸ ಇಲ್ಲ. ಇದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ದು. ಇದನ್ನು ಯಾಕೆ ನಿಮ್ಮ ಮುಂದೆ ನಾನು ಇಷ್ಟೊತ್ತು ಉಲ್ಲೇಖ ಮಾಡಿದೆ ಅಂತಂದ್ರೆ, ಇವತ್ತು ನಾನು ಪರಮಪೂಜ್ಯರಾದ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರನ್ನು ಮತ್ತೆ ಮತ್ತೆ ವೇದಿಕೆಯಲ್ಲಿ ಹತ್ತಿದಾಗ ನೆನಪು ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣ ಏನು ಅಂತಂದರೆ, ಬಹುಶಃ ನನ್ನ ಅಮ್ಮನ ಪ್ರೇರಣೆಯಿಂದ, ನನ್ನ ಮನೆತನದ ಆಶೀರ್ವಾದದೊಂದಿಗೆ ವಾಂಗ್ಮಯ ಪ್ರಪಂಚಕ್ಕೆ ಕಾಲಿಟ್ಟ ಆರಂಭದ ದಿನಗಳಲ್ಲಿ ಪೂಜ್ಯ ಶ್ರೀಗಳವರನ್ನು ಮಾತನ್ನಾಡಿದರು. ಇವತ್ತು ಇಲ್ಲಿ ಮಾತನಾಡುತ್ತಾ ಇದ್ದೀರಿ, ಇನ್ನೊಂದು ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಕಾಣಿಸಿಕೊಳ್ಳುವ ಯೋಗ್ಯತೆಯನ್ನು ನಮ್ಮ ಪೀಠದ ಅಧಿದೇವತೆಯಾದ ಸರಸ್ವತಿ ನಿಮಗೆ ಅನುಗ್ರಹ ಮಾಡಲಿ ಅಂತ ಯಾವಾಗ ಆಶೀರ್ವಾದ ಮಾಡಿದರೋ, ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವಂಥ ಅವಕಾಶ ಬರಲಿಲ್ಲ. ದೇವರು ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಹಾಗಿದ್ರೆ
ಅಂಥದ್ದೊಂದು ಸನ್ನಿಧಾನ ಈ ಕ್ಷೇತ್ರಕ್ಕೆ ಬಂದು ಆ ಭಗವತಿಯನ್ನು ಅರ್ಚಿಸುವುದು, ಅವಳ ಸಮ್ಮುಖದಲ್ಲಿ ನಾವೆಲ್ಲ ಸೇರಿ ಇಂತಹ ಸತ್ಕಾರ್ಯಗಳಲ್ಲಿ ಜೊತೆಯಾಗುವುದು, ಇದನ್ನೆಲ್ಲ ಸಂಭ್ರಮಿಸುವ ಕತೆ ನಿಮ್ಮ ಮುಂದೆ ಯಾಕೆ ಅಂತ ಕೇಳಿದರೆ, ಬೇರೆ ಬೇರೆ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದ್ರೆ ಅವರ ದೇವಸ್ಥಾನಗಳ ಬಗ್ಗೆ ಅವರು ಆಡುವುದು, ಅವರ ಪರಂಪರೆಯ ಬಗ್ಗೆ ಅವರು ಮೆಚ್ಚಿ ಮಾತನಾಡುವುದು, ಆಗಿ ಹೋದ ಹಿರಿಯರನ್ನು ಅವರು ನೆನಪು ಮಾಡಿಕೊಳ್ಳುವ ಕಥೆಗಳನ್ನು ಕೇಳಿದರೆ ನನಗೆ ರೋಮಾಂಚನ ಅಂತ ಅನ್ನಿಸ್ತದೆ. ನಿಮಗೊಂದು ಮಾತು ಸತ್ಯ ಹೇಳಿಬಿಡುತ್ತೇನೆ ನಿಮ್ಮ ಹತ್ರ. ಬಹುಶಃ ಇವತ್ತಿಗೆ ನಿನ್ನೆ ಗುರುಗಳ ಸಮ್ಮುಖದಲ್ಲಿ ಆ ಮಾತನ್ನು ಉಲ್ಲೇಖ ಮಾಡಿದ್ದೆ ನಾನು. ಇವತ್ತಿಗೆ ಗುರುಮೆ ಸುರೇಶ್ವರ ಶೆಟ್ಟಿ ಅನ್ನುವಂತಹ ಬಂಟ ಸಮುದಾಯದ ಒಬ್ಬ ವ್ಯಕ್ತಿ ಅವರು ಶಾಸಕರಾಗಿ ಗೆದ್ದಾಗ ಒಂದು ಮಾತು ಹೇಳಿದರು. ದಾಮೋದರಣ್ಣ, ನನಗೆ ಗೆಲ್ತೇನೆ ಏನೋ ಅಂತ ಗೊತ್ತಿರಲಿಲ್ಲ, ಭಯ ಇತ್ತು. ಆದರೆ ನಾನು ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ನಿಮ್ಮ ಸಂಕಲ್ಪಗಳನ್ನು ದೇವರು ಕೈಗೂಡಿಸಲಿ ಅಂತ ಆಶೀರ್ವಾದ ಮಾಡಿದ್ರು. ನಾನಿವತ್ತು ಗೆದ್ದು ಬಂದಿದ್ದೇನೆ ಅನ್ನುವ ಕಾರಣಕ್ಕೆ ಸರಸ್ವತಿ ಪೀಠಕ್ಕೆ ಜೀವಮಾನ ಪೂರ್ತಿ ನಾನು ರೆಡಿಯಾಗಿರ್ತೇನೆ ಅಂತ ಹೇಳಿದವರು ಸುರೇಶಣ್ಣ. ಅಲ್ಲಿಂದ ಮುಂದೆ ಅವ್ರು ಏನು ಮಾಡ್ತಾರೆ ಅಂದರೆ, ನನ್ನನ್ನು ಕರೆದು ಅವರ ಸಮುದಾಯದ ಎಲ್ಲ ಸಾಧಕರ ಬಗ್ಗೆ ಮಾತನಾಡ್ತಾರೆ, ಪರಿಚಯಿಸ್ತಾರೆ, ಆ ವ್ಯಕ್ತಿತ್ವದ ಎತ್ತರ ಏನು ಅಂತ ಹೇಳ್ತಾರೆ. ಇದನ್ನು ನಾವ್ಯಾಕೆ ಇಲ್ಲಿ ಮಾತಾಡಬೇಕು ಗೊತ್ತಾ? ನಾವು ನಮ್ಮ ಸಮುದಾಯದಲ್ಲಿರುವ ಶ್ರೇಷ್ಠರ ಕಥೆಗಳನ್ನು ಮಾತನಾಡುತ್ತಾ ಬರಬೇಕು. ಎಲ್ಲಿಯ ಪಾಲ್ಕೆ ಬಾಬುರಾಯಚವರು ದೇವಮಾನವ ಅಂತ ಕರೆಸಲ್ಪಟ್ರಲ್ಲ, ಯಾವ ಹರಿಶ್ಚಂದ್ರ ಮಾಸ್ಟರು ಈ ಸಮಾಜಕ್ಕಾಗಿ ಜೀವನವನ್ನು ತೇದು ಸಾಗಿ ಬಂದ್ರಲ್ಲ, ಕಾವ ಆಚಾರ್ಯ, ಇನ್ನೊಂದು ಶ್ರೀಧರಾಚಾರ್ಯಂತಹ ಪುಣ್ಯಾತ್ಮರು ಈ ಸಮಾಜಕ್ಕೆ ಸಾಹಿತ್ಯದ ಕೆಲಸಗಳನ್ನು ಮಾಡಿದ್ರಲ್ಲ, ಬೈಕಾಡಿ ಜನಾರ್ದನಾಚಾರ್ಯ ಅಂತ ಪುಣ್ಯಾತ್ಮರು ಯುವ ಜನತೆಯನ್ನು ಮನಸ್ಸನ್ನು ಕಟ್ಟುವುದಕ್ಕೆ ಪ್ರಯತ್ನ ಪಟ್ರಲ್ಲ. ಎಷ್ಟು ಜನ ಬೇಕು? ಅಲ್ಲಿಂದ ಆಚೆಗೆ ಯೋಚನೆ ಮಾಡಿದರೆ ಮಂಗಳೂರಿನ ಜನಾರ್ದನ ಪುರೋಹಿತರಿಂದ ತೊಡಗಿ ಮೂಡಬಿದ್ರೆಯ ರುದ್ರಯ ಪುರೋಹಿತರನ್ನು ಮೊದಲುಗೊಂಡು ಇವತ್ತಿನವರೆಗೆ ನಮ್ಮ ಸಮುದಾಯದಲ್ಲಿ ವೇಲಾಪುರಿ ವಿಶ್ವನಾಥ ಶರ್ಮರಂತಹ ಯುವ ಜನತೆ ಪೌರೋಹಿತ್ಯದ ಪರಂಪರೆಯನ್ನು ಉಳಿಸಿ ಧಾರ್ಮಿಕ ಪರಂಪರೆಯನ್ನು ಗಟ್ಟಿ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರಲ್ಲ, ಯಾರಿಗೆಲ್ಲ ಧನ್ಯವಾದ ಹೇಳಬೇಕು ನಾವು. ಇದಕ್ಕೆ ಹೇಳಿದ್ದು ಆಗಿ ಹೋದ ಕಥೆಗಳನ್ನೊಮ್ಮೆ ನಾವು ನೆನಪು ಮಾಡಿಕೊಂಡ್ರೆ ಎಂಥೆಂಥ ಪುಣ್ಯಾತ್ಮರ ಆಗಿ ಹೋದರು. ಇವತ್ತಿಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂದರೆ, ಇಲ್ಲಿ ಸೇವೆ ಮಾಡಿ ಹೊರಟು ಹೋದರಲ್ಲ, ಅವರು ಹೋಗಿ ಆದ ಮೇಲೆ ಮತ್ತೆಷ್ಟೋ ವರ್ಷಗಳ ಕಾಲ ನಂತರ ಮತ್ತೆ ಅವರು ಹುಟ್ಟಿ ಬರ್ತಾರೆ ಅನ್ನುವುದಕ್ಕೆ ಸಾಕ್ಷಿಯೇ ಅಪ್ಪನ ಹೆಗಲ ಮೇಲೆ ಕುಳಿತು ಕೇಸರಿ ಶಾಲು ಹಾಕೊಂಡು ದೇವಸ್ಥಾನಕ್ಕೆ ಬರುವ ಇಲ್ಲಿನ ಮಕ್ಕಳು. ಆದ್ದರಿಂದ ನಾವು ಯೋಚನೆ ಮಾಡಬೇಕಾದ್ದು, ಹಿರಿಯರ ತ್ಯಾಗದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ, ವರ್ತಮಾನದ ಬದುಕನ್ನು ಸಾಧನೆಯ ಮೂಲಕ ಸಿದ್ಧಿಸಿಕೊಳ್ಳೋಣ, ಗುರು ಪರಂಪರೆಗೆ ದೇವಸ್ಥಾನಕ್ಕೆ ನ್ಯಾಯಯುತವಾಗಿ ನಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಬಾರ್ಕೂರು ದೇವಸ್ಥಾನದಲ್ಲಿ ದೀಪೋತ್ಸವಕ್ಕೆ ಕಾಲ ಕಾಣಿಕೆ ಇತ್ತು. ಈಗ ಪ್ರತಿಷ್ಠಾವರ್ಧಂತಿ ಬಂದಾಗ ಮತ್ತೆ ಮೌಲ್ಯ ಕೊಡಬೇಕು ಅಂತ ದೇವಸ್ಥಾನದಿಂದ ಕೇಳಿದ್ದಾರೆ. ಖಂಡಿತವಾಗಿ ನಾವು ಕೊಡುವುದಕ್ಕೆ ಬದ್ಧರಾಗಿಯೇ ನಿಂತಿದ್ದೇವೆ. ಯಾಕೆ ಅಂತ ಕೇಳಿದ್ರೆ, ದೇವಸ್ಥಾನ ನಮ್ಮದ್ದು. ಕಷ್ಟ ಯಾರಿಗಿಲ್ಲ ಪ್ರಪಂಚದಲ್ಲಿ, ಎಲ್ಲರಿಗೂ ಕಷ್ಟ ಉಂಟು ಜೀವನದಲ್ಲಿ. ಹಾಗಂತ ಕಾಲ ಕಾಣಿಕೆ ಕೇಳಲಿಕ್ಕೆ ಬಂದ ಗ್ರಾಮ ಮೊಕ್ತೇಸರಿಗೆ ನಾಳೆ ಬನ್ನಿ ಅಂತ ನಾವು ಕಳಿಸಿ 3 ಬಾರಿ ಅವರ ಮನೆಗೆ ಹೋದಾಗ ದೇವಸ್ಥಾನದಲ್ಲಿ ಸಿಗ್ತೇನೆ ಅಂತ ಅವರನ್ನು ವಂಚಿಸಿ ಉಳಿಸಬೇಕಾದ 500 ರೂಪಾಯಿ ನಮಗೆ ಎಷ್ಟು ಜೀವನಕ್ಕೆ ಆಧಾರವಾದೀತೋ ನನಗಂತೂ ಗೊತ್ತಿಲ್ಲ. ಆದರೆ ಕಾರ್ಕಳದಲ್ಲಿರುವ ಇನ್ನೊಂದು ವಿಶೇಷ ವ್ಯವಸ್ಥೆ ಏನು ಅಂತಂದ್ರೆ, ಯಾರು ಮನೆಯಲ್ಲಿ ಸಂಪಾದನೆ ಮಾಡುವಂಥವರು ಇಲ್ವೋ, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವರ ಹತ್ರ ಒತ್ತಾಯ ಪೂರ್ವಕ ಕೇಳಬೇಡಿ, ಅವರು ಕೊಟ್ಟದ್ದನ್ನು ತಂದು ದೇವಿಯ ಭಂಡಾರಕ್ಕೆ ಒಪ್ಪಿಸಿ ಅಂತ ವ್ಯವಸ್ಥೆ ಮಾಡಿದ್ದೀರಲ್ಲ, ಇದು ಸಮಾಜಕ್ಕೆ ಮಾರ್ಗದರ್ಶನ ಆಗಬೇಕಾದದ್ದೇ ಹೊರತು ಬಲಾತ್ಕಾರವಾಗಿ ಸುಲಿಯುವುದಲ್ಲ. ಹಾಗಂತ ಆರ್ಥಿಕವಾಗಿ ಬಲಾಢ್ಯರಾದವರು ನಮ್ಮ ಕ್ಷೇತ್ರಗಳಿಗೆ ಉಳಿಸಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಾನು ಅನೇಕ ಮಂದಿಗೆ ಉಪನಯನಾದಿ ಕಾರ್ಯಕ್ರಮಗಳಿಗೆ ಹೋದಾಗ, ಮದುವೆಗೆ ಹೋದಾಗ, ಗೃಹ ಪ್ರವೇಶಕ್ಕೆ ಹೋದಾಗ ಪೌರೋಹಿತ್ಯ ಮುಗಿದ ತಕ್ಷಣ ಒಂದು ಮಾತು ಹೇಳ್ತೇನೆ, ಖಂಡಿತ ಆದೀತು ನೀವು ಮನೆ ಕಟ್ಟಿದ್ದೀರಿ, ಮನೆಗೆ ಲೋನ್ ಮಾಡಿದ್ದೀರಿ ಅನ್ನುವ ಕಾರಣಕ್ಕೆ ಪಿಗ್ಮಿ ಕಟ್ಟಿ ಲೋನ್ನ ಅಕೌಂಟಿಗೆ ನೀವು ದುಡ್ಡು ಹಾಕುವುದಾದರೆ ನೆನಪಿಟ್ಟುಕೊಳ್ಳಿ, ಮನೆ ಕಟ್ಟಿದ ದಿನದಿಂದ ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿ ದಿನಕ್ಕೊಂದು 20 ರೂಪಾಯಿ ತೆಗೆದಿಡಿ. ಆವಾಗ ಕಾಲ ಕಾಣಿಕೆ ಕೊಡ್ಲಿಕ್ಕೂ ಆಗುತ್ತದೆ, ಉಪಾಕರ್ಮಕ್ಕೂ ಆಗುತ್ತದೆ, ವರಮಹಾಲಕ್ಷ್ಮಿ ಪೂಜೆಗೂ ಆಗುತ್ತದೆ, ವಿಶ್ವಕರ್ಮ ಪೂಜೆಗೂ ಕೊಟ್ಟು ಅನ್ನದಾನ ನಿಧಿಗೆ ಕೊಡುವುದಕ್ಕೂ ಅದು ಸಾಧ್ಯ ಆಗುತ್ತದೆ. ಆದ್ದರಿಂದ ಈ ವ್ಯಾವಹಾರಿಕ ಬ್ಯಾಂಕಿಗೆ ಮಾತ್ರ ಕಟ್ಟಬೇಡಿ, ಜೀವನ ಪೂರ್ತಿ ನಮಗೆ ಬಡ್ಡಿ ಕೊಡುವ ಅಮ್ಮನ ಸನ್ನಿಧಾನ ಉಂಟು, ಅವಳಿಗೆ ಅದನ್ನು ಒಪ್ಪಿಸಿ ಅಂತ ಮಾತುಗಳನ್ನು ಹೇಳ್ತಾ ಬಂದಿದ್ದೆ. ನನಗೆ ಖುಷಿ ಅನಿಸಿದ್ದೇನು ಅಂದರೆ, ಕುಳಾಯಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಉಪನಯನ ನಡೆಯಿತು. ಆವತ್ತು ನಾನು ಹೇಳಿದ್ದೆ, ಮಕ್ಕಳೇ ನಿಮಗೆ ಇಲ್ಲಿ ಉಪನಯನ ಮಾಡಿದ್ದಾರೆ, ಉಚಿತ ಉಪನಯನ, ನಿಮ್ಮ ಕೂಡುವಳಿಕೆಯ ದೇವಸ್ಥಾನ ಬೇರೆ ಇರಬಹುದು, ಆದರೆ ಈ ಕ್ಷೇತ್ರದ ಗೌರವಕ್ಕೆ ಅಂತ ದಿನಕ್ಕೆ 1 ರೂಪಾಯಿ ತೆಗೆದಿಟ್ಟು ಈ ಕ್ಷೇತ್ರಕ್ಕೆ ಕೊಡಿ ಅಂತ ಹೇಳಿದ್ದೆ. ಕಾರಣ ಏನು ಅಂದರೆ, ಕುಳಾಯಿ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದಲ್ಲಿ ಅವರಿದ್ದಾರೆ. ಆರ್ಥಿಕವಾಗಿ ಏನು ಬಲಾಢ್ಯರಿಲ್ಲ, ಎಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗಬೇಕು. ಆದರೆ ಉಪನಯನ ಆಗಿ 6-7 ವರ್ಷಗಳ ತನಕವೂ ಕೂಡ ಒಂದು ಮನೆಯಿಂದ ಒಬ್ಬಾಕೆ ತಾಯಿ ಮಗ ದಿನಕ್ಕೆ ಹಾಕಿದ 1 ರೂಪಾಯಿ ದುಡ್ಡನ್ನು ಸಂಗ್ರಹ ಮಾಡಿ ಆ ಕ್ಷೇತ್ರಕ್ಕೆ ತಂದೊಪ್ಪಿಸಿ ಉಪನಯನ ಮಾಡಿಸಿದವರಿಗೆ ನಮಸ್ಕಾರ ಮಾಡ್ತಾರಲ್ಲ, ಇಂತಹ ಬಡವರ
ಮುಂದೆ ನಾವೆಲ್ಲಿದ್ದೇವೆ ಅಂತ ಯೋಚನೆ ಮಾಡಬೇಕಾದ ಕಾಲಘಟ್ಟ ಇದು. ಯಾಕೆ ಈ ಮಾತನ್ನು ಅಂತಂದ್ರೆ, ಸಭಾಭವನ ನಿರ್ಮಾಣ ಮಾಡುತ್ತೇವೆ ಅಂತ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ರಲ್ಲ, ಖಂಡಿತವಾಗಿ ಆಗಲಿ. ಈಗಾಗಲೇ ಇರುವ ಜಾಗದಲ್ಲಿ ಅದೆಷ್ಟು ಮದುವೆಗಳು ನಡೆದೆವು, ಅದೆಷ್ಟು ಉಪನಯನಗಳು ನಡೆದೆವು, ಎಂತೆಂಥ ಪುಣ್ಯಾತ್ಮರು ಆ ವೇದಿಕೆಯನ್ನು ಏರಿ ಬಂದು ಹೋಗಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಅದನ್ನು ಉದ್ಘಾಟನೆ ಮಾಡಿದಂತಹ ಪುಣ್ಯಗಳಿಗೆಯಿಂದ ಮೊದಲುಗೊಂಡು ಇವತ್ತಿನವರೆಗೆ ಎಷ್ಟು ಸತ್ಕರ್ಮಗಳು ನಡೆದಂತಹ ಪಾವನ ವೇದಿಕೆ ಅದು. ಹಾಗಾದರೆ ಇನ್ನೊಂದು ಸಭಾಂಗಣ ನಿರ್ಮಾಣಗೊಳ್ಳುವುದು, ಅಲ್ಲಿ ಅಮ್ಮನ ಹೆಸರು ಹೇಳಿ ಸತ್ಕಾರ್ಯಗಳು ನಡೆಯುವುದಾದರೆ ಅದು ಈ ನಾಡಿನ ಸೌಭಾಗ್ಯ ಅಂತ ನಾನು ಭಾವಿಸಬೇಕು. ಬಹುಶಃ ನನ್ನ ಮಾತಿಗೆ ಮಿತಿ ಇದೆ, 2 ನಿಮಿಷಗಳ ಕಾಲ ಉಳಿದಿರುವುದು. ಸುದೀರ್ಘವಾಗಿ ಮಾತನಾಡುವುದಕ್ಕೆ ಹೊರಟ್ರೆ ಕಾರ್ಕಳದ ಇತಿಹಾಸ ಬಹಳ ದೊಡ್ಡದಿದೆ. ನಮ್ಮ ಕಾಳಿಕಾಂಬ ದೇವಸ್ಥಾನದ ಕಥೆಯೇ ನಾಡಿಗೆ ಹೇಳಬೇಕಾದ್ದು ಬಹಳಷ್ಟಿದೆ. ಹಾಗಿದ್ರೆ ನನ್ನ ಮುಕ್ತಾಯದ ಮಾತಾಗಿ ನಾನು ಹೇಳಬೇಕಾದ್ದೇನು ಅಂತ ಕೇಳಿದರೆ, ಮೊದಲನೇದು ದಯವಿಟ್ಟು ನಮ್ಮಲ್ಲಿರುವಂತಹ ಪ್ರತಿಭಾನ್ವಿತರಿಗೆ ಗೌರವ ಕೊಡುವ. ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡಿದೆ, ಯಾರೋ ನಮ್ಮ ಸಮುದಾಯದ ಹೆಣ್ಮಗಳೊಬ್ಬಳು ಜಗನ್ಮಾತೆಯ ಚಿತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾಳೆ ಅನ್ನುವ ಕಾರಣಕ್ಕೆ ಅವಳ ಫೋಟೋ ಹಾಕಿ ಅಭಿನಂದನೆ ಹಾಕಿದ್ದಾರೆ. ಅದರಲ್ಲಿ ನೋಡಿದರೆ 100 ಜನ ಅವಳಿಗೆ ಶುಭ ಹಾರೈಸಿದ್ದಾರೆ. ಸಂತೋಷ ಪಡೋಣ. ಆ ಮಗಳಿಗೆ ಅಮ್ಮನ ಚಿತ್ರ ಬರೆಯುವ ಭಾಗ್ಯವನ್ನು ಭಗವತಿ ಕೊಟ್ರೆ, ಸೂರ್ಯ ಪುರೋಹಿತರು ಅಲ್ಲೆಲ್ಲ ಬಂದು ರಂಗೋಲಿಯಲ್ಲಿ ಬರೀತಾರೆ, ಇನ್ಯಾರೋ ಪುರೋಹಿತರು ಬಂದರೆ ದೇವರಿಗೆ ಹೋಮ ಮಾಡುತ್ತಾರೆ, ಒಂದಷ್ಟು ಈ ಜನ ದೇವರನ್ನು ಪಲ್ಲಕ್ಕಿಯಲ್ಲಿ ಹೊರತಾರೆ, 100 ಕೈಗಳು ರಥವನ್ನು ಎಳೆಯಿತವಲ್ಲ. ಮೊನ್ನೆ ಮಹತ್ಕಾರ್ಯಗಳು ಸಾಧ್ಯವಾಗಬೇಕಿದ್ರೆ ಸಾಮಾನ್ಯರು ಹೇಗೆ ಸಹಕರಿಸಬೇಕು ಅಂತ ಮಾತನಾಡುತ್ತಾ, ಇಲ್ಲೇ ಇಟಲದ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಧರ್ಮಪತ್ನಿ ಹೇಮಾವತಿ ಹೆಗ್ಗಡೆಯವರು ಮಾತು ಹೇಳುತ್ತಾರೆ. ನೀವು ಉತ್ಸವದಲ್ಲಿ ರಥ ಎಳೆಯುವುದನ್ನು ನೋಡ್ತೀರಿ, ರಥ ಎಳೆಯುವುದಕ್ಕೊಂದು ದಪ್ಪದ ಹಗ್ಗ ಬೇಕು. ಆದರೆ ಆ ದಪ್ಪದ ಹಗ್ಗ ಆಗುವುದು ಹೇಗೆ ಕೇಳಿದರೆ, ತೆಂಗಿನ ಒಂದೊಂದು ನಾರುಗಳು ಸೇರಿಯೇ ದಪ್ಪದ ಹಗ್ಗ ಆಗಿ ಬ್ರಹ್ಮರಥವನ್ನೂ ಎಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಒಂದು ದೇವಸ್ಥಾನ, ಒಂದು ಸಂಸ್ಥೆ ನಿರಂತರವಾಗಿ ಮುಂದುವರಿಯಬೇಕಿದ್ರೆ ದೊಡ್ಡವರೇ ಬೇಕು ಅಂತ ಯೋಚನೆ ಮಾಡಬೇಡಿ. ನಾವೆಲ್ಲ ತೆಂಗಿನ ನಾರಿನ ಹಾಗೆ ಒಬ್ಬರೊಬ್ಬರು ಅನ್ಯೋನ್ಯ ಭಾವದಿಂದ ಸೇರಿದರೆ ಬ್ರಹ್ಮರಥವನ್ನು ಎಳೆದಂತೆ ದೇವಸ್ಥಾನವನ್ನು ಬೆಳಗಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಮಾತು ಹೇಳಿದರು. ಇದನ್ನು ಯಾಕೆ ಹೇಳುವುದು ಅಂತಂದ್ರೆ, ತೆಂಗಿನ ನಾರು ಅಂತ ಪಾಪದವರನ್ನು ಹೇಳಿದ್ದಾರೆ ಅಂತ ಅಪಾರ್ಥ ಭಾವಿಸಬೇಡಿ. ಇವತ್ತು ನಾನು ಹೇಳುವುದಿಷ್ಟೇ, ಈ ಜಗತ್ತನ್ನು ನಾವು ನೋಡಿದರೆ ಸೂರ್ಯದೇವರು, ಚಂದ್ರ, ಒಂದು ಕಡೆ ನಕ್ಷತ್ರಗಳು. ಹೌದು, ಸೂರ್ಯನಂತೆ ಚಂದ್ರನಿಲ್ಲ, ಚಂದ್ರನಂತೆ ನಕ್ಷತ್ರಗಳಿಲ್ಲ. ಇರಲಿ, ಈ ಸಮಾಜದಲ್ಲಿ ಕೆಲವರನ್ನು ದೇವರು ಸೂರ್ಯನಂತೆ ಮಾಡಿದ್ದಾರೆ, ಕೆಲವರಿಗೆ ಚಂದ್ರನ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ನಕ್ಷತ್ರಗಳ ಹಾಗೆ ಮಾಡಿದ್ದಾರೆ. ನಮಗೆ ಸಾಧ್ಯ ಇರುವಂತಹ ಬೆಳಕು ಕೊಟ್ಟು ಈ ಜಗತ್ತನ್ನು ಸುಂದರವಾಗಿಡುವುದಷ್ಟಕ್ಕಷ್ಟೇ ನಮ್ಮ ಕರ್ತವ್ಯ ಹೊರತು ಇನ್ನೊಂದಕ್ಕಾಗಿ ಹಂಬಲಿಸಬೇಕಾದ್ದೂ ಇಲ್ಲ, ಇನ್ನೊಂದನ್ನು ದ್ವೇಷಿಸಬೇಕಾದದ್ದೂ ಇಲ್ಲ. ಹಾಗಿದ್ರೆ ದೇವರ ಸೇವೆಗೆ ಫಲ ಏನು ಅನ್ನುವುದಕ್ಕೆ ಒಂದು ಪುಟ್ಟ ಕಥೆ ಇದೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ದೇವಸ್ಥಾನದಲ್ಲಿ ಬಾಗಿಲು ತೆರೆಯಬೇಕಿದ್ರೆ ಮೊದಲು ಯಾರೋ ಬಂದು ಕಸಗುಡಿಸಿ ತೊಳೆದು ಚಂದ ಮಾಡಿ ರಂಗೋಲಿ ಹಾಕ್ತಾ ಇದ್ರಂತೆ. ಅರ್ಚಕರಿಗೆ ಬಹಳ ಕುತೂಹಲ ಇತ್ತು, ಯಾರು ಮಾಡ್ತಾರೆ ಈ ಕೆಲಸವನ್ನು ಅಂತ. ಅವರೊಂದು ದಿನ ದೇವಸ್ಥಾನದ ಉಳುವು ನೋಡುತ್ತಾರೆ, ಊರಿನ ಮಹಾರಾಣಿ ಬಂದು ರಂಗೋಲಿ ಹಾಕುತ್ತಾಳೆ. ಅದನ್ನು ಪೂರೈಸಿ ಅರಮನೆಗೆ ಹೋಗಿ ಮತ್ತೆ ಅವಳು ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳಿದ್ರಂತೆ, ಅಲ್ಲಮ್ಮ ಊರಿನ ಮಹಾರಾಣಿ, ಕೆಲಸದ ಜನ ಇರಬೇಕಿದ್ರೆ ನೀನ್ ಯಾಕೆ ಮಾಡುತ್ತೆ ಅಂತ. ಆಗ ಅವಳು ಹೇಳ್ತಾಳೆ, ಅರ್ಚಕರ ಬೇರೇನಿಲ್ಲ, ಇದು ನಾನೇ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ಕಥೆ ಇದೆ ಅಂದ್ರಂತೆ. ಏನು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ನಾನೊಂದು ಹಕ್ಕಿ ಆಗಿದ್ದೆ. ಇದೇ ದೇವಸ್ಥಾನದ ರಾಜಗೋಪುರದಲ್ಲಿ ಗೂಡು ಕಟ್ಟಿಕೊಂಡು ಬದುಕುತ್ತಾ ಇದ್ದ ನಾನು ಅಲ್ಲೆಲ್ಲೋ ಬಿದ್ದ ನೈವೇದ್ಯವನ್ನು ತಿನ್ನುವುದಕ್ಕೆ ಅಂತ ಹಾರಿ ಬರ್ತಾ ಇದ್ದೆ. ಹಾರಿ ಬರ್ತಾ ಇರಬೇಕಿದ್ರೆ ನನ್ನ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರದ ಧೂಳು ಹಾರಿ ಹೋಗುತ್ತಾ ಇತ್ತು. ನನಗೆ ಗೊತ್ತಿರಲಿಲ್ಲ. ಆದರೆ ನನಗರಿವಿಲ್ಲದಂತೆ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರ ಸ್ವಚ್ಛವಾದ ಪುಣ್ಯದ ಬಲದಿಂದ ಹಕ್ಕಿಯಾಗಿದ್ದ ನಾನು ಮಹಾರಾಣಿಯಾಗಿ ಹುಟ್ಟಿದ್ದೇನೆ ಅಂತ ಅವಳ ಬದುಕಿನ ಕಥೆಯನ್ನು ಹೇಳಿದ್ಲಂತೆ. ಇದನ್ನು ಇಲ್ಲಿ ಯಾಕೆ ನೆನಪು ಮಾಡಿಕೊಳ್ಳುವುದು ಅಂತಂದ್ರೆ, ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಸುತ್ತ ಬಿದ್ದ ಕಸ ಹೆಕ್ಕುವುದು ದೇವರ ಸೇವೆಯೇ, ದೇವರ ಪಲ್ಲಕ್ಕಿ ಹೊರುವುದು, ರಥ ಎಳೆಯುವುದು, ಊಟಕ್ಕೆ ಕುಳಿತವರಿಗೆ ಬಡಿಸುವುದು, ಬಾಯಾರಿದವನಿಗೆ ನೀರು ಕೊಡುವುದು ಎಲ್ಲವೂ ದೇವರ ಸೇವೆಯೇ. ಅದರಲ್ಲಿ ನಮಗೆ ಅಹಮಿಕೆ ಬೇಡ. ಯಾಕೆ ಗೊತ್ತಾ, ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಸಂಕೋಚ ಏನಿಲ್ಲ. ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಿದ್ರೆ ಮೊದಲು ತನಗದನ್ನು ಅನುಷ್ಠಾನ ಮಾಡಿದ ನೈತಿಕತೆ ಬೇಕಂತೆ. ಇದನ್ನು ನಾನು ಯಾಕೆ ಇಷ್ಟು ಗಟ್ಟಿಯಾಗಿ ಹೇಳ್ತೇನೆ ಅಂತಂದ್ರೆ, ಒಂದೊಮ್ಮೆ
ಉಡುಪಿಯ ಕಿದಿಯೂರು ಹೋಟೆಲ್ನ ನಾಗಮಂಡಲ ನಡೀತಾ ಇತ್ತು. ಅದರಲ್ಲಿ ಬಹಳ ದೊಡ್ಡ ದೇಣಿಗೆ ಕೊಟ್ಟ ಒಬ್ಬ ಕೋಟ್ಯಾಧೀಶ ಅವರನ್ನು ನೋಡ್ತಾ ಇದ್ದೇನೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯುವಲ್ಲಿ ಸೌಟಿಟ್ಕೊಂಡು ಬಡಿಸ್ತಾ ನಿಂತಿದ್ದಾರೆ. ಅದನ್ನು ನೋಡಿದಾಗ ನನಗನ್ನಿಸಿದ್ದು, ದುಡ್ಡು ಮಾತ್ರ ಬದುಕಲ್ಲ, ಅದರಿಂದ ಆಚೆಗಿರುವ ಸೇವಾ ಭಾವ ದೊಡ್ಡದು ಅಂತ ನನಗನ್ನಿಸಿತ್ತು. ನಾನು ಅವರನ್ನು ಬದಿಗೆ 10 ನಿಮಿಷ ನಿಲ್ಲಿಸಿ ನಾನೊಂದು ಅರ್ಧ ಗಂಟೆಗಳ ಕಾಲ ಬಡಿಸ್ತೇನೆ ಅಂತ ಅನುಮತಿ ತೆಕ್ಕೊಂಡು ಅರ್ಧ ಗಂಟೆಗಳ ಕಾಲ ಅನ್ನದಾನದಲ್ಲಿ ಭಾಗವಹಿಸಿ ಬಂದೆ. ಸಂತೃಪ್ತಿ ಅಂತ ಅನ್ನಿಸಿತು. ಯಾಕೆ ಗೊತ್ತಾ? ಒಂದು ದೇವಸ್ಥಾನದಲ್ಲಿ ಧರ್ಮ ಕಾರ್ಯ ನಡೆದು ಅನ್ನದಾನ ನಡೆದರೆ ಕ್ಷೇತ್ರದ ಅಧಿದೇವತೆ ಯಾವುದೋ ಒಂದು ರೂಪದಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾಳೆ ಅನ್ನುವ ನಂಬಿಕೆ ನಮ್ಮದ್ದು. ಹಾಗಾಗಿಯೇ ಉತ್ಸವಾದಿಗಳಲ್ಲಿ ಅನ್ನದಾನಕ್ಕೆ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಾರೆ. ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಅನ್ನದಾನ ನಡೆದಾಗ ಎಷ್ಟು ಹೆಚ್ಚು ಅನ್ನದಾನ ನಡೆಯುತ್ತದೋ ಕ್ಷೇತ್ರದ ದೇವರು ಅಷ್ಟಷ್ಟು ಸಂತುಷ್ಟರಾಗುತ್ತಾರೆ ಅಂತ. ಅದೇ ಹೌದು ಅಂತಾದರೆ ಒಮ್ಮೆ ಯೋಚನೆ ಮಾಡಿ ಅಂತೆ. ಸಾವಿರ ಜನ ಉತ್ಸವಕ್ಕೆ ಬಂದಾಗ ನಾವು ಪ್ರೀತಿಯಿಂದ ಬಡಿಸ್ತಾ ಹೋದರೆ ಆ ಉಣ್ಣುವ ಪಂಕ್ತಿಯಲ್ಲಿ ಆ ಭಗವತಿಯೇ ಕೂತದ್ದಿದ್ರೆ ಅಮ್ಮನಿಗೆ ನೈವೇದ್ಯ ಸಮರ್ಪಣೆ ಮಾಡಿದ ಪುಣ್ಯ ನಮ್ಮ ಪಾಲಿಗಲ್ವಾ? ಒಂದು ವೇಳೆ ಅಲ್ಲೆಲ್ಲೋ ಉಂಡ ಎಲೆಯನ್ನು ಪ್ರೀತಿಯಿಂದ ಎತ್ತುವುದಕ್ಕೆ ಹೊರಟ್ರೆ ಆ ಮಹಾತಾಯಿ ಊಟ ಮಾಡಿದ ಎಲೆಯನ್ನು ಎತ್ತುವ ಭಾಗ್ಯ ನಮ್ಮದಲ್ವಾ? ಅಲ್ಲೆಲ್ಲೋ ಯಾವುದೋ ರೂಪದಿಂದ ಮಗುವಾಗಿಯೋ ಹೆಣ್ಣಾಗಿಯೋ ಒಬ್ಬಾಕೆ ಬಂದವಳಿಗೆ ಬಾಯಾರಿದವಳಿಗೆ ನೀರು ಕೊಟ್ರೆ ನಮ್ಮ ಕೈಯಿಂದ ನೀರು ಸ್ವೀಕರಿಸಿದವಳು ಆ ಭಗವತಿ ಅಲ್ವಾ? ಈ ಭಾವ ನಮ್ಮಲ್ಲಿದ್ದರೆ ನಾವು ಮಾಡುವ ಕೆಲಸಗಳೆಲ್ಲ ಸೇವೆಯಾಗಿ ರೂಪಾಂತರವನ್ನು ಹೊಂದುತ್ತವೆ. ಅದಕ್ಕೆ ನಮಗೆ ವಿಶೇಷವಾದ ಅನುಗ್ರಹ ಒದಗಿ ಬರುತ್ತದೆ. ಇದಕ್ಕೆ ಇನ್ನೊಂದು ನಿದರ್ಶನ ಏನು ಅಂತಂದ್ರೆ, ನಮ್ಮ ಕೋಟೇಶ್ವರದ ಪರಿಸರದಲ್ಲಿ ಒಬ್ಬಾಕೆ ಇದ್ದಾರೆ. ಅವರ ಕೆಲಸ ಏನು ಅಂದ್ರೆ, ಹೀಗೆ ಉತ್ಸವ ನಡೆದ್ರೆ ಬರ್ತಾರೆ, ಒಂದು ಬಕೆಟು 4 ಲೋಟ ಹಿಡ್ಕೊಂಡು ಇಡೀ ದಿನ ಸಾಯಂಕಾಲದವರೆಗೆ ನೀರು ಕೊಡ್ತಾರೆ. ಅವರ ವಿನಂತಿ ಏನು ಕೇಳಿದರೆ, ರಾತ್ರಿ ಆದರೆ ನನ್ನನ್ನು ಮನೆ ಮುಟ್ಟಿಸಬೇಕು ಅಂತ. ಆದರೆ ಯೋಚನೆ ಮಾಡಿ, ಸಂಬಂಧವೇ ಇಲ್ಲದ ಒಬ್ಬಾಕೆ ತಾಯಿ ಬೆಳಗಿಂದ ಸಾಯಂಕಾಲದವರೆಗೆ ಬಸವಳಿದವರಿಗೆ ನೀರು ಕೊಟ್ಟು ನಾನಿಷ್ಟೆಲ್ಲ ಮಾಡಿದ್ದು ಆ ದೇವರ ಸೇವೆ ಅಂತ ಮನೆಗೆ ಹೊರಟು ಹೋಗ್ತಾಳಲ್ಲ, ಆ ಕಾರಣಕ್ಕೆ ಯಾರೂ ಗುರುತಿಸದ ಆ ಸೇವೆಯನ್ನು ಗುರುತಿಸಿ ಪೆರಡೂರಿನಂತಹ ಮೇಳದ ರಂಗಸ್ಥಳದಲ್ಲಿ ಅವರಿಗೆ ದೊಡ್ಡ ಸನ್ಮಾನ ನಡೆಯಿತು. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂತಂದ್ರೆ, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಅವಳು ನೋಡುತ್ತಾಳೆ ಅನ್ನುವ ಎಚ್ಚರ ಇದ್ದಾಗ ಅದು ಸೇವೆ ಆಗುತ್ತದೆ. ಇಲ್ಲಿ ಮಾತಾಡಬೇಕಿದ್ರೆ ನನ್ನ ನಾಲಿಗೆಯಲ್ಲಿ ನಿಂತು ಅವಳು ಮಾತನಾಡಿಸ್ತಾಳೆ ಅನ್ನುವ ಎಚ್ಚರ ಇದ್ದಾಗ ಈ ಮಾತು ಮಂತ್ರವಾಗುತ್ತದೆ. ಅದರ ಅರ್ಥ ಇಲ್ಲಿ ನಿಂತು ವೇದಘೋಷ ಮಾಡಬೇಕು ಅಂತಲ್ಲ, ವೇದಿಕೆಯಿಂದ ಕೇಳಿ ಬರುವ ಎಲ್ಲ ಒಳ್ಳೆಯ ಮಾತುಗಳು ಅದು ಮಂತ್ರವಾಗಿ ರೂಪಾಂತರಗೊಳ್ಳುತ್ತವೆ. ಯಾಕೆ ಅಂದರೆ ಮಂತ್ರವಾಗದ ಅಕ್ಷರಗಳಿಲ್ಲವಂತೆ. ಹಾಗಾಗಿ ಆಡುವುದಕ್ಕೆ ಸಂಗತಿ 1000. ಅದೇನೇ ಇರಲಿ, ನಾನು ಮುಕ್ತಾಯವಾಗಿ ಇವತ್ತು ಅತ್ಯಂತ ಗೌರವದಿಂದ ಅಭಿವಂದಿಸಬೇಕಾದ್ದು ಈಗಿನ ಆಡಳಿತ ಮಂಡಳಿ. ಬಹುಶಃ ಸದಾಶಿವಾಚಾರ್ಯರ ಹೆಸರು ಎತ್ತಿದಾಗೆಲ್ಲ ಪ್ರಕಾಶಾಚಾರ್ಯ ನೆನಪಾಗುತ್ತಾರೆ, ಸತೀಶಣ್ಣ ನೆನಪಾಗುತ್ತಾರೆ. ಬಹುಶಃ ಅವರ ಸೇವೆಗಳೆಲ್ಲ ಅನುಪಮವಾದದ್ದು ಅನ್ನುವುದನ್ನು ನಾವು ಹತ್ತಿರದಿಂದ ಕಂಡು ಸಂಭ್ರಮಿಸಿದಂತಹ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಅಂಥವರು ಅನೇಕರು ಈ ಕಾರ್ಕಳದಲ್ಲಿ ಜೊತೆಯಾಗಿದ್ದಾರೆ ಕೂಡ. ಇವತ್ತಿನ ಆಡಳಿತ ಮಂಡಳಿ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸ್ತಾ ಸಮಯ ಬಂದಾಗ ಒಬ್ಬರನ್ನು ಬೀಳ್ಕೊಂಡು ಅವರು ಇನ್ನೊಬ್ಬರಿಗೆ ಮಾಲೆ ಹಾಕಿ ಪುಸ್ತಕ ಕೊಡಬೇಕಿತ್ತು. ಇಷ್ಟು ವರ್ಷಗಳ ಕಾಲ ಅವಕಾಶವನ್ನು ನಿಮಗೆ ದೇವರು ಬಿಟ್ಟು ಕೊಡಲಿಲ್ಲ ಅನ್ನುವುದೇ ನಮಗೆಲ್ಲ ಸಂತೋಷದ ಸಂಗತಿ. ಕಾರಣ ಏನು ಅಂತಂದ್ರೆ, ಮೊದಲನೇ ಮುಕ್ತೇಸರು ನಿರ್ಗಮಿಸಿ 2ನೇವರು ಒಂದಾಗುತ್ತಾರೆ. ಆಗಬೇಕಿತ್ತು. ಇಲ್ಲೇನು ಅಂತಂದ್ರೆ, ಆ 1ನೇ ಸ್ಥಾನದಲ್ಲೇ ತಾನು ಉಳಿಯುವಂತೆ ಕರ್ತವ್ಯವನ್ನು ನಿರ್ವಹಿಸಿದಂಥ ಅವರೆಷ್ಟು ಶ್ರೇಷ್ಠರೋ ಅವರೇ ಇರಲಿ, ಅವರ ಜೊತೆಗೆ ನಾವಿರುತ್ತೇವೆ ಅಂತ ಭಾವಿಸಿದ ಇನ್ನಿರುವರು ಶ್ರೇಷ್ಠರಾಗುತ್ತಾರೆ. ಆ ವ್ಯವಸ್ಥೆಯನ್ನು ಗೌರವಿಸಿದ ನೀವುಗಳೆಲ್ಲರೂ ಶ್ರೇಷ್ಠರಾಗುತ್ತೀರಿ. ಹಾಗಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಹಾರ್ದಿಕವಾಗಿ ಒಪ್ಪಿ ಅಂಗೀಕರಿಸಿ ಗೌರವಿಸಿ ನಡೆದಾಗ ನಾವೆಲ್ಲರೂ ಒಳ್ಳೆಯವರಾಗುತ್ತೇವೆ. ನಮಗೆ ಅತ್ಯಂತ ಸಂತೋಷ ಕೊಡುವುದು ಒಂದು ಕಾರ್ಕಳದ ಕಾಳಿಕಾಂಬ ದೇವಸ್ಥಾನವಾದರೆ ಪಕ್ಕದ ಮೂಡಬಿದಿರೆಯ ಕಥೆ. ನೀವು ಒಮ್ಮೆ ಹೋಗಿ ಮೂಡಬಿದಿರೆಯ ದೇವಸ್ಥಾನದ ಉತ್ಸವದ ಕಥೆಯನ್ನು ನೋಡಬೇಕು. ಅಲ್ಲಿನ ಪುರೋಹಿತರ ವೈದಿಕರ ಸೇವಾ ಭಾವವನ್ನು ನೋಡಬೇಕು. ಅಲ್ಲಿನ ಕಾರ್ಯಕರ್ತರ ಶ್ರಮವನ್ನು ನೋಡಬೇಕು. ಎಂಥ ಅದ್ಭುತ ಸೇವೆಯನ್ನು ಮಾಡುತ್ತಾರೆ. ಎಲ್ಲಿಯೂ ಅಹಮಿಕೆಗೆ ಎಡೆ ಇಲ್ಲದೆ ಎಲ್ಲವನ್ನೂ ದೇವರು ನೋಡುತ್ತಾರೆ, ಗುರುಗಳು ನೋಡುತ್ತಾರೆ ಅನ್ನುವ ಭಾವದಿಂದ ಮಾಡುವ ಸೇವಾ ಕಾರ್ಯಗಳು ನಮ್ಮ ಬದುಕಿಗೆ ಆದರ್ಶವಾದರೆ ನಾವು ದೇವಸ್ಥಾನಕ್ಕೆ ಬಂದದ್ದು ಸಾರ್ಥಕ ಆಗುತ್ತದೆ. ಹಾಗಾಗಿ ನಾನು ಕೈ ಮುಗಿದು ಕೇಳುವುದಿಷ್ಟೇ, ಯಾವತ್ತೂ ಕೂಡ ಸಾಮುದಾಯಿಕವಾಗಿ ನಮ್ಮಲ್ಲಿ ಸಂಘರ್ಷಗಳು ಬೇಡ. ದೇವಸ್ಥಾನಗಳಲ್ಲಿ ಇರುವ ಒಳ್ಳೆಯ ವಿಚಾರಗಳನ್ನು ಒಬ್ಬರೊಬ್ಬರು ನೋಡ್ತಾ ನಾವು ಬೆಳೆಯೋಣ. ಅದರಲ್ಲಿ ಸಣ್ಣವರಾಗುವುದಕ್ಕೆ ಏನೂ ಇಲ್ಲ. ಯಾಕೆ ಅಂದರೆ ಕಾರ್ಕಳದ ಕಾಳಿಕಾಂಬೆ, ಮಂಗಳೂರಿನ ಕಾಳಿಕಾಂಬೆ, ಮೂಡಬಿದಿರೆಯ ಕಾಳಿಕಾಂಬೆ, ಬಾರ್ಕೂರಿನ ಕಾಳಿಕಾಂಬೆ, ಅವಳನ್ನು ಅಲ್ಲಲ್ಲಿ ನಾವು ಪ್ರತಿಷ್ಠೆ ಮಾಡಿಕೊಂಡದ್ದೇ ಬಿಟ್ಟರೆ
ಅವಳೊಬ್ಬಳೇ ಅನ್ನುವುದನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಳಬೇಕಲ್ಲ. ಹಾಗಾಗಿ ನಮಗೆ ಅಂತಹ ವಿಚಾರಗಳಲ್ಲಿ ಸಂಘರ್ಷ ಬೇಡ. ದೇವರು ಅನ್ನುವ ದಿವ್ಯ ಚೇತನವನ್ನು ಮನೆದೇವರಾಗಿ ರೂಪಿಸಿಕೊಟ್ಟು ಮನೆ ಮಂದಿ ಒಟ್ಟಾಗುವಂತೆ ನಮ್ಮ ಹಿರಿಯರು ಮಾಡಿದರು. ಅದೇ ದೇವರನ್ನು ಒಂದು ಸಮುದಾಯಕ್ಕೆ ಕುಲದೇವರಾಗಿ ರೂಪಿಸಿ ಒಂದು ಸಮುದಾಯದ ಜನಜೊತೆಯಾಗುವಂತೆ ಹಿರಿಯರು ಮಾಡಿಕೊಟ್ರು. ಅದೇ ದೇವರನ್ನು ಗ್ರಾಮದೇವರು ಅಂತ ಮಾಡ್ತಾ ಜಾತಿ ಮತಗಳನ್ನು ಮೀರಿ ನಾವು ಗ್ರಾಮದವರು ಒಟ್ಟಾಗುವಂತೆ ಹಿರಿಯರು ನಮಗೆ ರೂಪಿಸಿಕೊಟ್ರು. ದೇವರು ಅನ್ನುವಂತಹ ದಿವ್ಯ ಚೇತನವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಸಂಯೋಜಿಸಿ ಮನುಕುಲದ ಉದ್ಧಾರಕ್ಕಾಗಿ ಪ್ರಯತ್ನ ಪಟ್ಟ ಹಿರಿಯರಿದ್ದಾರಲ್ಲ, ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ನಾವು ಧನ್ಯವಾದ ಹೇಳಬೇಕು. ಉಳಿದಂತೆ ನಾನು ಈಗಲೂ ಹೇಳುವುದಿಷ್ಟೇ, ಯಾರೆಲ್ಲ ಈ ಜಾಗಕ್ಕೆ ಬಂದು ಆ ದೇವರ ಸೇವೆಗೆ ನಿಂತಿದ್ದಾರೆ, ನಾನು ಒಂದು ಬಹಳ ಅತ್ಯಂತ ಸಂತೋಷದಿಂದ ಹೇಳುವುದೇನು ಅಂತಂದರೆ, ನಾನು ರಾಮಚಂದ್ರಾಚಾರ್ಯನ ಯಾವತ್ತೂ ನೋಡುತ್ತಿದ್ದೇನೆ. ಆ ಪುಣ್ಯಾತ್ಮನ ಬಗ್ಗೆ ಮೊನ್ನೆ ಎದುರು ಮಾತಾಡಲಿಲ್ಲ, ಒಳಗೆ ಹೋಗಿ ತುಂಬ ನಾನು ಭಾವುಕನಾದೆ. ಕಾರಣ ಏನು ಅಂತಂದರೆ, ವಯಸ್ಸಿನಲ್ಲಿ ಹಿರಿಯರಾಗಿ ಒಂದು ದೇವಸ್ಥಾನದಿಂದ ಬಂದ ವ್ಯಕ್ತಿ ಕಿರಿಯರನ್ನು ಕಂಡಾಗಲೂ ಕೂಡ ಕೈ ಮುಗಿದು ತಲೆಬಾಗಿ ನಾನು ಬಂದದ್ದು ಅಮ್ಮನ ಸೇವೆಗೆ ಅನ್ನುವ ಭಾವದಿಂದ ವ್ಯವಹರಿಸ್ತಾರಲ್ಲ, ಇಂತಹ ವ್ಯಕ್ತಿಗಳಿಗೆ ಆ ತಾಯಿ ಅವಕಾಶ ಕೊಟ್ಟಿದ್ದಾಳೆ. ಆದರೆ ಅದನ್ನು ಕಾಣುವ ಭಾಗ್ಯ ನಮ್ಮದು ಅಂತ ನಮಗೆ ಅನ್ನಿಸಬೇಕು. ಆದ್ದರಿಂದ ನಾನು ಕೈ ಮುಗಿದು ಪ್ರಾರ್ಥಿಸುವುದಿಷ್ಟೇ, ಅಧಿಕಾರದ ಗದ್ದುಗೆ ಯಾರಿಗೆ ಅಮ್ಮ ಕೊಡ್ತಾಳೋ ಅದವಳ ಇಚ್ಛೆ. ಆದರೆ ಬಂದವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಾದರೆ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಊರೆಲ್ಲ ನಾವು ಹೇಳ್ತಾ ಬರುವ, ಇಲ್ಲಿ ಆಗುವ ಒಳ್ಳೆಯ ವಿಚಾರಗಳ ಬಗ್ಗೆ ಹೇಳ್ತಾ ಬರುವ, ಕ್ಷೇತ್ರಕ್ಕಾಗಿ ಇನ್ನೊಬ್ಬರ ಮುಂದೆ ತಲೆಬಾಗುವ ನಾವು ನಿಮಗೆ ಆಗಬೇಕಾದ ಯಾವ ನಷ್ಟಗಳೂ ಇಲ್ಲ. ಯಾಕೆ ಅಂದರೆ ಬಾರ್ಕೂರು ದೇವಸ್ಥಾನದಲ್ಲಿ ಕಾಲ ಕಾಣಿಕೆಯ ವಸೂಲಿಯಿಂದ ಹೊರಟು ಕಾಣಿಕೆ ಡಬ್ಬಿಯ ದುಡ್ಡು ಲೆಕ್ಕ ಮಾಡುವಲ್ಲಿವರೆಗೆ ಸೇವೆ ಮಾಡಿದೆವು. ಕಸಗುಡಿಸಿ ಒರೆಸುವಲ್ಲಿಂದ ಹಿಡಿದು ಎಂಜಲಿನಲ್ಲಿ ಎತ್ತುವವರೆಗೂ ನಾವು ಸೇವೆ ಮಾಡಿದ್ದೇವೆ. ಬಾರ್ಕೂರಿನ ಭಗವತಿಯ ಸನ್ನಿಧಾನದಲ್ಲಿ ಮಾಡಿದ ಸೇವೆಯ ಫಲವೇ ಇವತ್ತು ದಾಮೋದರ ಶರ್ಮಾ ಇಲ್ಲಿ ನಿಂತು ಮಾತನಾಡುತ್ತಾನೆ, ಊರಿನ ಜನ ನಮ್ಮನ್ನು ಗೌರವಿಸ್ತಾರೆ. ಹಾಗಾಗಿ ಯಾರು ದೇವಸ್ಥಾನದಲ್ಲಿ ಸೇವಕರಾಗುತ್ತಾರೆ ಅವರನ್ನು ಊರಿನಲ್ಲಿ ದೊಡ್ಡವರನ್ನಾಗಿ ಆ ದೇವರು ಮಾಡ್ತಾರೆ. ನಾನು ದೇವಸ್ಥಾನದಲ್ಲಿ ದೊಡ್ಡವನಾಗ್ತೇನೆ ಅಂತ ಹೊರಟ್ರೆ ಸಮಾಜದಲ್ಲಿ ತುಂಬ ಸಣ್ಣವರಾಗ್ತೇವೆ. ಹಾಗಾಗಿ ಸಮಾಜದಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ನಾವು ದೇವರ ಸೇವೆ ಮಾಡುವ. ಯಾಕೆ ಅಂತಂದರೆ ಇವತ್ತು ಭಾರತಕ್ಕೆ ಒಂದು ಗೌರವ ಬಂದದ್ದು, ಭಾರತ ಬಹಳ ಜೋರಾಗಿದೆ, ವಿಜೃಂಭಣೆಯಿಂದ ಮೆರೆಯುತ್ತದೆ ಅಂತ ಅನ್ನಿಸಿದ್ದು ಯಾಕೆ ಗೊತ್ತಾ? ಅದು ಆಪರೇಷನ್ ಸಿಂಧೂರವಾದದ್ರಿಂದ. ಸಿಂಧೂರ ಅಂದರೆ ಕುಂಕುಮ, ಕುಂಕುಮದ ಅಧಿದೇವತೆ ಆ ಭಗವತಿ. ಹಾಗಾಗಿ ಈ ದೇಶವನ್ನಾಳುವ ಪುಣ್ಯಾತ್ಮ, ಅವನಿಗೆ ಸರ್ವತ್ರ ದೇವರು ಕಾಣಿಸ್ತಾರೆ. ಆ ಭಗವತಿಯನ್ನು ಪ್ರಾರ್ಥಿಸಿ ಮಾಡಿದ ಪ್ರಯತ್ನ ಯಶಸ್ಸಾಗಿದೆ. ನಾಡಿಗೆಲ್ಲ ಮಂಗಲವಾಗಲಿ, ನಮ್ಮ ಸಾಮರಸ್ಯದ ಬದುಕು ಶಾಶ್ವತವಾಗಿ ಉಳಿಯಲಿ. ಮತ್ತೆ ಮತ್ತೆ ವಿನಂತಿ ಮಾಡುವುದಿಷ್ಟೇ, ಈ ಕ್ಷೇತ್ರದ ಎಲ್ಲ ಸೇವೆಗಳಿಗೆ ದುಡಿಯುವಂತಹ ಪುಣ್ಯಾತ್ಮರಿಗೆ ನಾವುಗಳೆಲ್ಲ ಬೆಂಬಲವಾಗೋಣ. ನಮ್ಮಿಂದ ಸಾಧ್ಯವಾದಂತಹ ಸೇವೆಯನ್ನು ಮಾಡೋಣ. ಅದರಿಂದಾಚೆಗೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ನಮ್ಮೊಳಗೆ ಇಲ್ಲಿ ಬಂದರೆ ಅದು ಇಲ್ಲೇ ಇರಲಿ. ನಮ್ಮೊಳಗಿರುವ ಪ್ರೀತಿ ಸಂದೇಶಗಳು ಅದು ಜಗತ್ತಿನಾದ್ಯಂತ ಪಸರಿಸಿ ಈ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳಗಿದಾಗ ಅದು ನಮ್ಮ ದೇವಸ್ಥಾನ ಅಂತ ಎದೆಯುಬ್ಬಿಸಿ ನಾಡೆಲ್ಲ ಸಂಚರಿಸುವ ಭಾಗ್ಯವನ್ನು ಭಗವತಿ ನಮಗೆ ಅನುಗ್ರಹ ಮಾಡಲಿ. ಅವಳ ಸೆರಗಿನ ಆಶ್ರಯದಲ್ಲಿ ಬದುಕುತ್ತಿರುವ ನಮ್ಮ ಬದುಕೆಲ್ಲವೂ ಬಂಗಾರವಾಗಲಿ ಅಂತ ಆಶಿಸಿ ಆ ಮಹಾತಾಯಿಯನ್ನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಭಗವತಿ ಮತ್ತು ಶ್ರೀ ಗುರುಗಳ ಚರಣಾರವಿಂದ ದೇವತೆಗಳಿಗೆ ಸಮರ್ಪಿಸಿ ಮಂಗಲದ ಚುಕ್ಕಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ.